ದೇಶದ 82% ಮೀಡಿಯಾಗಳು ಇವತ್ತು 82% ಮೀಡಿಯಾಗಳು ಬಿ ಜೆ ಪಿ ಪರವಾಗಿ ಒಲವಿಟ್ಕೊಂಡಿದ್ದಾವೆ. ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಮೀಡಿಯಾಗಳು. ನಾನು ಕೇಳಲ್ಪಟ್ಟೆ, ಕರ್ನಾಟಕದ ಪ್ರಸಿದ್ಧ ಒಬ್ಬ ನಿರೂಪಕರಿಗೆ ಆಲ್ರೆಡಿ ರಾಜ್ಯಸಭಾ ಸ್ಥಾನ ಫಿಕ್ಸ್ ಆಗಿಬಿಟ್ಟಿದೆ. ನೆಹರು ಅನ್ನೋ ವ್ಯಕ್ತಿ ಇರಲಿಲ್ಲ ಅಂದರೆ ಇವತ್ತಿನ ಭಾರತವನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ. ಅಂದರೆ ನೀವು ಕಾಂಗ್ರೆಸ್ಸಿಗೆ ಬಕೆಟ್ ಹಿಡಿತಾ ಇದ್ದೀರಿ? ಇಲ್ಲ, ನೆಹರು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾಗಿ ನಾನು ನೆಹರು ಅವರನ್ನು ಯಾವತ್ತೂ ನೋಡಲೇ ಇಲ್ಲ. ಅಲ್ಲಿ ಒಬ್ಬ ಮುಸ್ಲಿಮನ ರೆಸ್ಯೂಮ್ ಹೋದ್ರೆ ಕೆಲಸ ಬೇಕು ಅಂತ, ಒಬ್ಬ ದಲಿತನ SC ಅಂತ ರೆಸ್ಯೂಮ್ ಹೋದ್ರೆ ಇಮಿಡಿಯೇಟ್ ರಿಜೆಕ್ಟ್ ಆಗ್ತಾ ಇದೆ. ರಮೇಶ್ವರನ್ ಕೆಫೆಲಿ ಬಂಬ್ ಬ್ಲಾಸ್ಟ್ ಆಗಿದ್ದು ಹೌದು, ಅದು ಇಸ್ಲಾಮಿಕ್ ಭಯೋತ್ಪಾದನೆ ಅಂತ ಹೆಂಗಾಯ್ತದು? ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಯಾಕೆ ಇವತ್ತಿನ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಜನರಿಂದ ದೂರ ಆಗ್ತಿದ್ದಾವೆ, ಅಧಪತನ ಕೀಳ್ತಾ ಇದ್ದೇವೆ ಅಂತ ಮಾತಾಡಿದ್ವಿ. ಅದರ ಮುಂದಿನ ಹಂತವಾಗಿ ಯಾಕೆ ಡಿಜಿಟಲ್ ಮಾಧ್ಯಮ ಇವತ್ತಿನ ಪ್ರವರ್ಧಮಾನಕ್ಕೆ ಬರ್ತಾ ಇದೆ, ಯಾಕೆ ತಳ ಸಮುದಾಯದ ಯುವಕರು ಯುವ ಪತ್ರಕರ್ತರು ಅಥವಾ ಮುಸ್ಲಿಂ ಪತ್ರಕರ್ತರು, ದಲಿತ ಪತ್ರಕರ್ತರು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಈ ವಿಚಾರಗಳ ಕುರಿತು ಮಾತಾಡ್ತೇವೆ. ನಮ್ಮ ಜೊತೆಗಿದ್ದಾರೆ ಉಮರ್ ಫಾರೂಕ್. ನಮಸ್ಕಾರ ಉಮರ್. ಈಗ ನೀವು ಕಳೆದ ಸಂಚಿಕೆಯಲ್ಲಿ ಒಂದು ಅರ್ಧ ಮಾತಾಡಿದ್ದೀವಿ ನಾವು, ಯಾವ್ಯಾವ ಮಾಧ್ಯಮಗಳು ಯಾರ್ಯಾರ ಒಡೆತನದಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ. ಒಟ್ಟು ನನಗೆ ಗೊತ್ತಿರೋ ಹಾಗೆ ಒಂದು ಡಾಟಾ ನೋಡಿದೆ ನಾನು. 23 ಚಾನಲ್ಗಳು ನಮ್ಮ ಇಂಡಿಯಾದಲ್ಲಿ ಅಂಬಾನಿ ಓನರ್ಶಿಪ್ಪಲ್ಲಿದ್ದಾವೆ. 12 ಚಾನಲ್ಲು ಅದಾನಿ ಓನರ್ಶಿಪ್ಪಲ್ಲಿದ್ದಾವೆ. ರೀಸೆಂಟ್ಲಿ NDTVನೂ ಅವರೇ ತಗೊಂಬಿಟ್ರು. ಒಂದು ರಿಪೋರ್ಟ್ ಏನಂದರೆ, ದೇಶದ 82% ಮೀಡಿಯಾಗಳು ಇವತ್ತು 82% ಮೀಡಿಯಾಗಳು ಬಿ ಜೆ ಪಿ ಪರವಾಗಿ ಒಲವಿಟ್ಕೊಂಡಿದ್ದಾವೆ. ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಮೀಡಿಯಾಗಳು. ಏನಾಗಿದೆ ಅಂದರೆ ದೇಶದಲ್ಲಿ BJP ಅಧಿಕಾರದಲ್ಲಿದೆ. ಆ 82% ಮಾಧ್ಯಮಗಳು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದರೆ ಇಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದೆ, ಸಶಕ್ತವಾಗಿ ನಡೀತಾ ಇದೆ ಅಂತ ಹೇಳ್ಬೋದಿತ್ತು. ಬಟ್ 82% ಮಾಧ್ಯಮಗಳು ಆಡಳಿತ ಪಕ್ಷದ ಪರವಾಗಿ ಒಲವು ಇಟ್ಕೊಂಡಿದ್ದಾವೆ. ಅದೇ ಏನಾಗಿದೆ ಅಂತಂದರೆ ಉಮರ್, ಮೊದಲಂದ್ರೆ ಪತ್ರಕರ್ತರು ಅಂತಂದರೆ ಒಂದು ಖಾದಿ ಜುಬ್ಬ, ಒಂದು ಪೆನ್ನು ಇಷ್ಟಿದ್ರೆ ಸಾಕಾಗ್ತಿತ್ತು. ಹೌದು. ಇವಾಗ ಏನಾಗಿದೆ, ಯಾಕೆ ಆ ಕಾಲಕ್ಕೆ ಆ ಕಾರಣಕ್ಕಾಗಿ ಆಗಿನ ಕಾಲದ ಪತ್ರಕರ್ತರು ವಸ್ತುನಿಷ್ಠವಾಗಿ ಸುದ್ದಿ ಮಾಡ್ತಿದ್ರು. ವಸ್ತುನಿಷ್ಠವಾಗಿ ಅಂದರೆ ಏನು ವಸ್ತು ಇದೆ, ಏನು ವಿಷಯ ಇದೆ, ಅದು ಏನಿದೆ ಅದನ್ನಷ್ಟೇ ರಿಪೋರ್ಟ್ ಮಾಡೋದು. ಅವರು ತಮ್ಮ ಭಾವನೆಗಳನ್ನು, ಅವರು ತಮ್ಮ ಅಭಿಪ್ರಾಯಗಳನ್ನು ರೂಪಿಸಲಿಕ್ಕೆ, ಅದರೊಳಗಡೆ ತುರುಕಲಿಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ಇವತ್ತೇನಾಗಿದೆ ಒಂದು ಮಾಧ್ಯಮಗಳು ಅಂತಂದರೆ, ನೀವೇ ಹೇಳಿದರೆ ಕಳೆದ ಸಂಚಿಕೆಯಲ್ಲಿ 1 ತಿಂಗಳ ಖರ್ಚು 1.5 ಕೋಟಿವರೆಗೆ ಬರುತ್ತೆ ಅಂತ. ಸೊ ಅಷ್ಟು ದುಡ್ಡುಗಳು ಕೊಡೋಕ್ಕೆ ಯಾರ ಕೈಲಿಂದ ಸಾಧ್ಯ ಆಗುತ್ತೆ? ಹಾಗಾಗಿ ಇವತ್ತು ಮಾಧ್ಯಮಗಳನ್ನೋದು ಬಿಸ್ನೆಸ್ಗಳಾಗಿ, ಉದ್ಯಮಗಳಾಗಿದ್ದಾವೆ. ಪತ್ರಿಕೆಗಳು ಅನ್ನೋದು, ಪತ್ರಿಕಾ ರಂಗ ಅನ್ನೋದು ಪತ್ರಿಕೋದ್ಯಮವಾಗಿ ಬದಲಾವಣೆ ಇದೆ. ದೃಶ್ಯ ಅನ್ನೋದು ದೃಶ್ಯೋದ್ಯಮವಾಗಿ ಬದಲಾವಣೆ ಆಗಿದೆ. ಈಗಿದ್ದಾಗ ಸಹಜ ಅದು ಬಹುರಾಷ್ಟ್ರೀಯ ಕಂಪನಿಗಳು, ಅದಾನಿ ಅಂಬಾನಿ ಅಂತ ಕಂಪನಿಗಳು ಖರೀದಿ ಮಾಡಬೇಕು, ಮೀಡಿಯಾಗಳು ರನ್ ಮಾಡಬೇಕು ಅನ್ನುವಂಥ ವಾತಾವರಣ ಇದೆ. ಏನು ತಪ್ಪಿದೆ ಇದರಲ್ಲಿ? ಹಂಗಿದ್ರೆ ಮಾಧ್ಯಮ ಯಾಕೆ ಬೇಕು? ಅಲ್ಲಿ ಏನಾಗ್ತಿದೆ, ಪ್ರಾಬ್ಲಮ್ ಏನಾಗ್ತಿದೆ ಅಂತ. ಅದೇ ರೀತಿ ಆಗೋದಾದ್ರೆ ಮಾಧ್ಯಮ ಯಾಕೆ ಬೇಕು ಸರ್? ಮಾಧ್ಯಮ ಅಂತ ಇರೋದೇನು, ಒಂದು ಸೇತುವೆ, ಜನರ ಮತ್ತು ವ್ಯವಸ್ಥೆಯ ನಡುವಿನ ಸೇತುವೆಯಾಗಿ ಕೆಲಸ ಮಾಡಬೇಕು. ಸರ್ಕಾರದ ತಪ್ಪನ್ನು ಎತ್ತಿ ಜನರಿಗೆ ತೋರಿಸ್ಬೇಕು, ಜನರ ಸಮಸ್ಯೆನ ಎತ್ತಿ ಸರ್ಕಾರಕ್ಕೆ ತೋರಿಸ್ಬೇಕು ಅಂತ ಇರೋದು. ಈಗ ದುಡ್ಡು ಮಾಡೋ ಉದ್ದೇಶನೇ ಆಗಿದ್ದಿದ್ರೆ, ಜನರ ಸಮಸ್ಯೆ ನಮಗೆ ಬೇಡ, ನಾವು ಮಾಧ್ಯಮನೇ ನಡ್ಸ್ಕೊಂಡು ಹೋದರೆ ಸಾಕು ಅನ್ನೋದಾಗಿದ್ದಿದ್ರೆ ಆ ಮಾಧ್ಯಮ ಯಾಕೆ ಬೇಕು? ದುಡ್ಡು ಮಾಡೋಕ್ಕೆ ಬೇರೆ ದಾರಿಗಳಿತ್ತು, ಬೇರೆ ದಾರಿಗಳು. ನಾನು ಹೋಗಿ ಒಂದು ಜಮೀನಲ್ಲಿ ಕೆಲಸ ಮಾಡ್ತೀನಿ, ನಾನು ನಿಮ್ಮ ಮಾಧ್ಯಮದಲ್ಲಿ ಯಾಕಿರ್ಬೇಕು? ನಾನು ಹಂಗಿದ್ರೆ ಒಂದು ಅನ್ಕೊಂಡೆ ಸರ್, ನಾನು ಮಾಧ್ಯಮಕ್ಕೆ ನಂದು ಹೇಳ್ಬಿಡ್ತೀನಿ. ನಾನು ಮಾಧ್ಯಮಕ್ಕೆ ನಾನು ಏನು ಅನ್ಕೊಂಡು ಬಂದೆ ಅಂತಂದರೆ, ನನಗಿಲ್ಲ ಅಂದರೆ ನನ್ನ ಜಮೀನಿತ್ತು, ನಾನು ಜಮೀನಲ್ಲೇ ಕೆಲಸ ಮಾಡ್ಬೋದಿತ್ತು, ಇಲ್ಲ ಬೇರೆ ಯಾವುದಾದ್ರೂ ಒಂದು ಸರ್ಕಾರಿ ಹೋಗಿ ಕೆಲಸ ಮಾಡ್ಬೋದು. ಇದು ಒಂದು ನಾನು ಏನು ಅನ್ಕೊಂಡಿದ್ದೀನಿ ಅಂತಂದರೆ, ಒಂದು ರಾಜಕಾರಣ ಆಗಿರ್ಬೋದು, ಒಂದು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ನಮ್ಮ ಮಾಧ್ಯಮ ಆಗಿರ್ಬೋದು, ಮತ್ತು ವಕೀಲಿ ವೃತ್ತಿ ಇರ್ಬೋದು, ಇವೆಲ್ಲ ಏನಿದ್ದಾವೆ ಇಲ್ಲಿ ನಾವು ಸಂಬಳ ತೊಗೊಳ್ತಾ ಇದ್ದೀವಿ, ನಮಗೆ ದುಡ್ಡು ಸಿಗ್ತಾ ಇದೆ, ಸಂಬಳ ಸಿಗ್ತಾ ಇದೆ ಒಂದು ಸಂಸ್ಥೆಯಿಂದ. ಅದ್ರ ಜೊತೆಗೆ ಒಂದು ರೀತಿ ಸಮಾಜ ಸೇವೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದು ಒಂದು ಜನರಿಗೆ ನ್ಯಾಯ ಕೊಡಿಸೋ ವೇದಿಕೆ. ಇದು ಈ ಕಾರಣಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೊಂಡಿರೋದು. ಅಂದರೆ ನನಗಿಲ್ಲಿ ಒಂದು ನಿಯತ್ತಾಗಿ ಒಂದು ಸಮಾಜ ಸೇವೆ ಮಾಡ್ದಂಗೂ ಆಗ್ತಾ ಇದೆ, ಜನರಿಗೆ ಒಂದು ನ್ಯಾಯ ಕೊಡಿಸೋ ಕೆಲಸನೂ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನನಗೆ ಸಂಬಳನೂ ಸಿಗ್ತಾ ಇದೆ. ಅದಕ್ಕೆ ನ್ಯಾಯದ ಪರವಾಗಿ ಹೋರಾಡಲಿಕ್ಕೆ ಮಾಧ್ಯಮಗಳಿರಬೇಕು. ಸಮಾಜದಲ್ಲಿ ಓರೆಕೋರೆಗಳಿದೆಲ್ಲ ಅದನ್ನ ತೋರಿಸಿ, ಈ ಥರ ತಪ್ಪು ನಡೀತಾ ಇದೆ, ಇದು ಸರಿ ಅನ್ನೋದನ್ನು ತೋರ್ಸೋಕ್ಕೆ ಮಾಧ್ಯಮಗಳು ಕೆಲಸ ಮಾಡಬೇಕು. ಮಾಧ್ಯಮಗಳು ಬೇಕು. ಯಾವುದೋ ಒಂದು ಪ್ರಭುತ್ವಕ್ಕೆ ಜೈ ಅನ್ನೋದಕ್ಕೂ, ನಾನು ಚಾನಲ್ ನಡೆಸಬೇಕು ಅನ್ನೋ ಕಾರಣಕ್ಕೆ ನಾನು ಪ್ರಜಾಪ್ರಭುತ್ವಕ್ಕೆ ಜೈ ಅನ್ಬೇಕು, ಆ ಪ್ರಜಾಪ್ರಭುತ್ವಕ್ಕೆ ಪ್ರಭುತ್ವಕ್ಕೆ ಜೈ ಅನ್ಬೇಕು. ಆ ಪ್ರಭುತ್ವಕ್ಕೆ ಜೈ ಅಂದಾಗ ನನಗೆ ದುಡ್ಡು ಸಿಗ್ತದೆ ಅನ್ನೋದಾದ್ರೆ ಮಾಧ್ಯಮ ಯಾಕೆ ಬೇಕು? ಅಂದರೆ ನೀವು ಏನು ಹೇಳ್ತಾ ಇರೋದು, ಏನು ಹೇಳಕ್ಕೆ ಬರ್ತಾ ಇದ್ದೀರಿ ಅಂದರೆ, ಅಂಬಾನಿ ಅದಾನಿಯವರು ಮಾಧ್ಯಮಗಳನ್ನ ಖರೀದಿಸಿದರೆ ಅವರು ಏನು ಮಾಡ್ತಾರೆ,
ಖರೀದಿಸಿದ್ರೆ ಅವ್ರು ದುಡ್ಡು ಮಾಡೋಕ್ಕೆ ನಿಂತ್ಕೋತಾರೆ ಮಾಧ್ಯಮದ ಮೂಲಕ. ಜನರ ಸಂಕಷ್ಟಗಳು, ಜನರ ದುಃಖಗಳು ಅವ್ರಿಗೆ ಮುಖ್ಯ ಆಗೋದಿಲ್ಲ. ದುಡ್ಡು ಮಾಡೋದು ಮುಖ್ಯ ಆಗುತ್ತೆ. ಬಿಸ್ನೆಸ್ ಮಾಡೋಕ್ಕೆ ನಿಂತ್ಕೋತಾರೆ. ಸರ್ಕಾರ ಜೊತೆ ಬೇರೆ ಬೇರೆ ಕಂಪ್ನಿಗಳ ಜೊತೆ ಡೀಲ್ ಮಾಡ್ಕೋತಾರೆ. ಡೀಲ್ ಮಾಡೋದ್ರಿಂದ ಅವರು ಬೆಳೀತಾರೆ. ಜನರ ಸಂಕಟಗಳು ಹಾಗೇ ಇರ್ತವೆ. ಜನರಿಗೆ ಧ್ವನಿಯಾಗಿ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ನಾನು ಹೇಳಕ್ಕೆ ಬಂದೆ ಸರ್. ಏನಂತಂದರೆ ಹಾಂ, ಒಂದು 25ರಿಂದ 30 ಚಾನಲ್ಗಳಿದ್ದಾವೆ ನ್ಯಾಷನಲ್ ಮೀಡಿಯಾದ, ಮತ್ತು ಇನ್ಕ್ಲೂಡಿಂಗ್ ಕನ್ನಡದಲ್ಲೂ 1-2-3 ಮೀಡಿಯಾಗಳಿದ್ದಾವೆ. ಜನ ಅಬ್ಸರ್ವ್ ಮಾಡಿದಾರ ಇಲ್ವೋ, ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವೋ, ನಾನು ಅಬ್ಸರ್ವ್ ಮಾಡಿರೋದು ಹೇಳ್ತಾ ಇದ್ದೀನಿ. ಪ್ರಧಾನಮಂತ್ರಿ ಮೋದಿ ಎಲ್ಲಾದರೂ ಹೋಗಿ ಯಾವುದೋ ಒಂದು ಯೋಜನೆಗೆ ಚಾಲನೆ ಕೊಟ್ಟು ಹಿಂಗೆ ಭಾಷಣ ಮಾಡೋದಕ್ಕೆ ಬಂದರು ಅಂದರೆ ಸಾಕು. ಬೇರೆಯವ್ರ ಭಾಷಣ ಎಲ್ಲ ತೋರಿಸೋದಿಲ್ಲ, ಬೇರೆ ಪ್ರೋಗ್ರಾಮ್ ಎಲ್ಲ ತೋರಿಸ್ಬೇಕು ಅಂತಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡೋದಕ್ಕೆ ಏನಾದರೂ ಬಂದರೆ ಆ 25-30 ಚಾನಲ್ಗಳಲ್ಲೂ ಎಟ್ ಅ ಟೈಮ್ ಲೈವ್ ಪ್ರಸಾರ ಆಗಿಬಿಡುತ್ತೆ ನರೇಂದ್ರ ಮೋದಿ ಅವರದ್ದೇ. ಎಟ್ ಅ ಟೈಮ್ 1 ಸೆಕೆಂಡ್ ಆಚೀಚೆ ಆಗೋದಿಲ್ಲ. ಇಂಥ ಟೈಮಿಗೆ ಮೋದಿ ಬಂದ ತಕ್ಷಣ ಎಲ್ಲರೂ ಪಂಚ್ ಮಾಡ್ತಾರೆ. ಒಂದೇ ಸಮಯಕ್ಕೆ 25-30 ಚಾನಲಲ್ಲಿ ಸೇಮ್ ನರೇಂದ್ರ ಮೋದಿ ಅವರ ನೇರ ಪ್ರಸಾರ ಕಾರ್ಯಕ್ರಮ ಬರ್ತಾ ಇರುತ್ತೆ. ಅಂದರೆ ಈಗ ನನಗೆ ನೆನಪಾಗ್ತಿದೆ, ಅಂದರೆ ಕೇಂದ್ರ ಸರ್ಕಾರದ್ದು, BJPದು, RSS ಈ ಥರದ ಕಾರ್ಯಕ್ರಮ ಚೆನ್ನಾಗಿ ಕತೆ ಕಟ್ಟಿ ಪ್ರಸಾರ ಮಾಡ್ತಾರೆ. ಅದೇ ವಿರೋಧ ಪಕ್ಷದವರಿಗೆ ಉದಾಹರಣೆಗಾಗಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಅಂತ ಪಾದಯಾತ್ರೆ ಮಾಡಿದರು. ಅದು ಯಾವುದೋ ಮುಖ್ಯ ವಾಹಿನಿಗಳಿಗೆ ಬರಲಿಲ್ಲ, ಎಲ್ಲೂ ಬರಲಿಲ್ಲ. ಯಾರು ಮಾಡಿದ್ರು ಅದನ್ನು? ಓಕೆ. ಈಗ ಈ ವಾರದ ಹಿಂದೆ ಅಷ್ಟೇ ಪ್ರಕಾಶ್ ರಾಜ್ ಅವರು ಪ್ರೆಸ್ ಮೀಟ್ ಮಾಡಿದರು SIR ಬಗ್ಗೆ. ಈ ಡಿಜಿಟಲ್ ಮಾಧ್ಯಮಗಳಿಗೆ ಬಿಟ್ಟರೆ ಬೇರೆ ಯಾರೂ ಹೋಗಲಿಲ್ಲ ಅಲ್ಲಿ. ಅದೇ ಇವಾಗ ಜನ ಕೂಡ ಈಗ ದೊಡ್ಡ ಉನ್ನತ ಹುದ್ದೆಗಳಲ್ಲಿರೋದ್ರಿಂದ ಹಿಡಿದು ಸಾಮಾನ್ಯ ಜನರಿಗೂ ಡಿಜಿಟಲ್ ಮಾಧ್ಯಮಗಳ ಒಂದು ಮಹತ್ವ ಅರಿವಾಗ್ತಾ ಇದೆ. ಒಂದು ಡಿಜಿಟಲ್ ಮಾಧ್ಯಮ ಯಾವ ರೀತಿ ಆಗಿದೆ ಅಂತಂದರೆ, ಇವತ್ತು ಆ ಗೋಧಿ ಮೀಡಿಯಾಗಳಲ್ಲಿ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಆ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರೋರು ಕೂಡ, ಪತ್ರಕರ್ತರು ಬಿಟ್ಟು ಡಿಜಿಟಲ್ ಕಡೆಗೆ ಬರ್ತಾ ಇದ್ದಾರೆ. ಈಗ ರವೀಶ್ ಕುಮಾರ್ ಅವರು ಕೂಡ ಅದೇ ರೀತಿ ಬಂದರು. ಆ NDTVನ ಅದಾನಿ ಬಾಯ್ ಹಾಕಿದ್ದಕ್ಕೆ ಬಿಡಿಸ್ಕೊಂಡು ಅವರು ಡಿಜಿಟಲ್ ಕಡೆಗೆ ಬಂದರು. ಅವ್ರಿಗೆ ಅದೇ ಜನಪ್ರಿಯತೆ ಇದೆ, ಅದೇ ಚಾರ್ಮ್ ಇದೆ. ಒಂದು ಮುಖ್ಯವಾಗಿ ಗಮನಿಸ್ಬೇಕಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಕೂಡ ಡಿಜಿಟಲ್ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ರವೀಶ್ ಕುಮಾರ್ ಅವ್ರದ್ದು ಮೊದಲು ಏನು NDTVಯಲ್ಲಿ ಓಡ್ತಿತ್ತಲ್ಲ, ಅದ್ರ 2 ಪಟ್ಟಿನಷ್ಟು ಅವರು ಪರ್ಸನಲ್ ಆಗಿ ಮಾಡಿದ್ದು ಓಡ್ತಾ ಇದ್ದಾವೆ. ಅದೇ ಈಗ ನಮ್ಮದೊಂದು ನಾನು ಹೇಳ್ತಾ ಇದ್ದೀನಲ್ಲ ಸರ್, ಎಲ್ಲ ಪ್ರತಿಯೊಂದು ಸ್ಯಾಟಲೈಟ್ ಚಾನಲ್ದು TRP ಬಿದ್ದೋಗಿದೆ. ಯಾಕೆ ಕುಸಿದು ಬಿದ್ದಿದೆ? ಯಾಕಂದರೆ ಈಗ ಅವರು ಇದಕ್ಕೆ ಏನು ಅಂತಂದರೆ, ಈ ಅದಕ್ಕೇನು ಹೇಳ್ತಾರೆ, ಒಂದು ವರ್ಡ್ ಇದೆ ಸ್ಯಾಟಲೈಟ್ ಮೀಡಿಯಾ, ಡಿಸ್ಟ್ರಿಬ್ಯೂಷನ್ಗೆ ಅಂತ ಅವ್ರು 45 ಲಕ್ಷ ಖರ್ಚು ಮಾಡಬೇಕು. ಯಾರು? ಸ್ಯಾಟಲೈಟ್ ಚಾನಲ್ ಅವರು. ಈ ಏರ್ಟೆಲ್ಲು, ಟಾಟಾ ಸ್ಕೈ ಇವ್ರಿಗೆಲ್ಲ 45 ಲಕ್ಷ ಖರ್ಚು ಮಾಡಬೇಕು. ಅದು ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಆ ಸ್ಯಾಟಲೈಟ್ ಚಾನಲ್ ಅವರು ಏನು ಇವಾಗ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ನಮ್ಮ ಚಾನಲನ್ನು ನಾವು ಯೂಟ್ಯೂಬಲ್ಲೇ ಓಡಿಸ್ಕೊಳ್ಳೋಣ ಅಂತ, ಯೂಟ್ಯೂಬಲ್ಲೇ ನಡೆಸೋಣ ಅಂತ. ಈಗ ಯಾವ ಜನ, ನನ್ನ ಮನೆಯಲ್ಲಿ TV ಇದೆ, ನಮ್ಮ ಮನೇಲಿರೋದು 4 ಜನ. ಇವಾಗ 4 ಜನರ ಹತ್ರನೂ ಮೊಬೈಲ್ ಇದೆ, 4 ಜನ ಹತ್ರ ಮೊಬೈಲ್ ಇದೆ, 4 ಜನ ಹತ್ರ ಇಂಟರ್ನೆಟ್ ಇದೆ. ನಾವ್ಯಾಕೆ ಟಿವಿಗೆ ರಿಚಾರ್ಜ್ ಮಾಡಿ? ನಮಗೆ ಸುಮಾರು ದಿನಗಳಿಂದ ನನ್ನ ಮನೆಯಲ್ಲಿರೋ ಟಿವಿ ಹಂಗೆ ಬಿದ್ದಿದೆ, ನಾವು ರಿಚಾರ್ಜ್ ಮಾಡಿಸ್ಕೊಳ್ಳೋಕೆ ಹೋಗಿ. ಅಂದ್ರೆ ನಿಮ್ಮ ಮನೆಯಲ್ಲಿರೋ ಯಾರು ಕೂಡ ಸ್ಯಾಟಲೈಟ್ ಟಿವಿನ ನೋಡ್ತಾ ಇರಲ್ಲ, ಮಾಡೋದೇ ಇಲ್ಲ, ಕೇವಲ ಡಿಜಿಟಲ್ ಮೀಡಿಯಾ. ಎಲ್ಲರೂ ಮೊಬೈಲಲ್ಲಿ. ನಮ್ಮ ತಂದೆ ಅವರು ಡೈಲಿ ಅಂಟ್ ಹಾಕೊಂಡಿರ್ತಾರೆ, ಅವ್ರಿಗೆ ಬರ್ತಾ ಇರ್ತವೆ, ಓದ್ತಾ ಇರ್ತಾರೆ. ಹಾಗೆ ಡೈಲಿ ಅಂಟಲ್ಲಿ ಸುದ್ದಿಗಳು ಬರ್ತಾ ಇರ್ತವೆ, ಹಂಗೆ ಓದ್ತಾ ಇರ್ತಾರೆ. ಈಗಿನ ಯಂಗ್ಸ್ಟರ್ಸ್, ನನ್ನ ತಂಗಿರಂತೂ ಅವರೆಲ್ಲ ಫಿಂಗರ್ ಟಿಪ್ಸಲ್ಲಿ ಬಯಸ್ತಾರೆ. ಆ ರೀಲ್ಸಲ್ಲಿನೇ ಸುದ್ದಿಗಳು ಗೊತ್ತಾಗ್ತವೆ, ವೆಬ್ಸೈಟಲ್ಲಿನೇ ಓದ್ಕೊಂಡ್ಬಿಡ್ತಾರೆ. ಅವ್ರಿಗೆ ಪತ್ರಿಕೆ ಮತ್ತು TV ಚಾನಲಿನ ಅವಶ್ಯಕತೆನೇ ಇಲ್ದಂಗೆ ಆಗಿದೆ ಇವತ್ತಿನ ಜನ್ರೇಷನ್ಗೆ. ಎಲ್ಲರೂ ಫಿಂಗರ್ ಟಿಪ್ಸಲ್ಲೇ. ಯಾರು ಜನ ಇವಾಗ 25-30 ನಿಮಿಷ ಕೂತ್ಕೊಂಡು TV ನೋಡೋಷ್ಟು ವ್ಯವಧಾನ ಯಾರಿಗಿದೆ? ಹೆಂಗೋ 30 ಸೆಕೆಂಡಿಂದ 1 ನಿಮಿಷದಲ್ಲಿ ಅವ್ರಿಗೆ ಸುದ್ದಿಗಳು ಗೊತ್ತಾಗ್ಬಿಡ್ಬೇಕು. ಈ TV ಅವರು ಮಸಾಲೆ ಹಾಕಿ ಹೊಡೆಯೋದು ತಿರ್ಗಾ ಮುರ್ಗ ಗ್ರಾಫಿಕ್ಸ್ ಬಂತು, ಬೆಂಕಿ ಬಂತು, ಅದು ಬಂತು, ಇದು ಬಂತು. ಅದು ಯಾರಿಗೂ ಜನರಿಗೆ ಸುದ್ದಿಗಳಾಗಿರೋದಿಲ್ಲ, ತಿರುಚಿರ್ತಾರೆ, ಸುಳ್ಳು ಹೇಳ್ತಾರೆ ಇರ್ತವೆ, ಇಲ್ಲ ತಿರುಚ್ತಾರೆ. ಎಲ್ಲ ತಿರ್ಸ್ಬಿಟ್ಟೆ ಅವ್ರಿಗೆ ಬೇಕಾದಂಗೆ, ತಮಗೆ ಬೇಕಾದಂಗೆ ಮಾಡ್ತಾರೆ. ಜನರಿಗೆ ಏನು ನಿಜ ಇದೆ ಅದನ್ನು ತೋರಿಸ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇವತ್ತಿನ ಯಾವ ಚಾನಲ್ಗಳು ಇಲ್ಲ. ಜನರಿಗೇನೋ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಅವ್ರಿಗೆ ನಶೆ ಇರಿಸ್ಬೇಕು ಆ ಸುದ್ದಿದು. ಯಾವುದೋ ಒಂದು ಗಂಡ ಹೆಂಡತಿ ಸಂಬಂಧನ ತಂದುಬಿಟ್ಟು ತನ್ನಗೆ ಮಾಡೋದು, ಅವ್ರ ಮನಸ್ಸನ್ನ ತನ್ನಗೆಗೊಳಿಸೋದು ಬದಲು ಪ್ರೇರೇಪಿಸುವ ಅದೊಂದು ಗಂಡ ಹೆಂಡತಿ ನಡುವೆ ಏನೋ ಆಗಿರ್ತದೆ, ಅದನ್ನೇ ಒಂದು ಇಡೀ ಜಗತ್ತಿನ ಸಮಸ್ಯೆ ಅನ್ನೋ ರೀತಿ. ಆಮೇಲೆ ಹೌದು, ನೀವು ಹೇಳ್ದಾಗ ನೆನಪಾಯ್ತು ಉಮಾರ್. ಏನಂದ್ರೆ ಇವಾಗ ಏನಂದ್ರೆ ಜನರ ಸಮಸ್ಯೆಗಳಿಗೆ ಇದು ಮಾಡಲ್ಲ ಇವರೆಲ್ಲ. ಅಲ್ಲಿ ತುಂಬ ಪರ್ಸನಲ್. ಅವ್ರು ಯಾರೋ ಹೆಣ್ಮಗಳು ಯಾರ ಜೊತೆ ಓದ್ಲಂತೆ, ಯಾರ ಜೊತೆ ಸಂಬಂಧ ಇಟ್ಕೊಂಡ್ರಂತೆ. ಇಂಥ ಒಂದು ತೀರಾ ಖಾಸಗಿಯಾಗಿರುವ ಅವ್ರವ್ರದ್ದೇನೋ ಬದುಕಿರುತ್ತೆ, ಯಾರ ಬದುಕಲ್ಲಿ ಎಡವಟ್ಟುಗಳಾಗಲಿಲ್ಲ. ಆ ಥರದ ಖಾಸಗಿ ವಿಚಾರಗಳನ್ನ ವಿಜೃಂಭಣಾತ್ಮಕವಾಗಿ, ಸೆಕ್ಸು ಕ್ರೈಮನ್ನು ಜಾಸ್ತಿ ವಿಜೃಂಭಣಾತ್ಮಕವಾಗಿ ತೋರಿಸುವಂಥದ್ದು ಜಾಸ್ತಿ ಆಗ್ತಿದೆ. ಅದೇ ಸರ್,
ಕುಡಿದ್ಬಿಟ್ಟು ನಡು ರಸ್ತೆಯಲ್ಲಿ ತೂರಾಡೋರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ರೀತಿ ಮನಸ್ಥಿತಿ ಮಾಧ್ಯಮಗಳದ್ದು. ತಮ್ಮದೇ ಇರ್ತವೆ ನೂರಾರು ಸಮಸ್ಯೆಗಳು. ತಾವೇ ಒಂದು ಪ್ರಭುತ್ವಕ್ಕೆ ಬಕೆಟ್ ಹಿಡಿದು ಅವ್ರ ಬೂಟ್ ನೆಕ್ಕೊಂಡು ಅವ್ರ ಅಮೇಧ್ಯವನ್ನು ನುಂಗ್ಕೊಂಡು ತಿನ್ಕೊಂಡು ಈ ಕಡೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಕೂತ್ಕೊಂಡು ಡಿಸ್ಕಷನ್ ಎಲ್ಲ ಮಾಡ್ತಾರೆ. ಈ ಎಲ್ಲ ಕಾರಣಕ್ಕಾಗಿ ಬಹುಶಃ TRPಗಳು ಕುಸಿತಾ ಇರ್ಬೋದು ಅಂತ ನಿಮ್ಮ ಹೌದು, 100% ಜನರಿಗೆ ಒಂದು ಸುದ್ದಿ ಹೇಗಿರ್ಬೇಕು. ಇವತ್ತು ಯಾವತ್ತೇ ಸಿಟಿಜನ್ ಜರ್ನಲಿಸಮ್ ಶುರುವಾಗಿದೆ, ಯೂಸರ್ ಜರ್ನಲಿಸಮ್ ಶುರುವಾಗಿದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ಪತ್ರಕರ್ತನ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಜನರು. ಅವ್ರಿಗೂ ಒಂದು ಸುದ್ದಿಯನ್ನು ಹೇಗೆ ನಿರೂಪಿಸ್ಬೇಕು ಅನ್ನೋ ಐಡಿಯಾ ಕಾಲೇಜ್ ಸ್ಟೂಡೆಂಟ್ಗೂ ಇರುತ್ತೆ. ಒಬ್ಬ ಪೇಪರ್ ಓದ್ತಾ ಬಂದಿರೋನಿಗೂ ಅದು ಅರ್ಥ ಆಗ್ತಾ ಇರುತ್ತೆ. ಒಂದು ಸುದ್ದಿನ ಹೇಗೆ ಕೊಡಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಓದಬೇಕು, ಜನರಿಗೆ ಇನ್ನೊಬ್ರಿಗೆ ಹೇಳ್ಬೇಕಾದ್ರೂ ಅದನ್ನು ಹೇಗೆ ಹೇಳಬೇಕು ಅಂತ. ದೊಡ್ಡ ಪತ್ರಿಕೋದ್ಯಮ ಓದಿ ಅದನ್ನು ಏನು ಎಕ್ಸ್ಪೀರಿಯೆನ್ಸ್ ಇರಬೇಕು ಅದೆಲ್ಲ ಕಾಲ ಮುಗಿದೋಗಿದೆ ಇವಾಗ. ಹೀಗಾಗಿನೇ ಟಿ ವಿ ನೋಡೋರ ಸಂಖ್ಯೆ ಕಡಿಮೆ ಆಗಿದೆ. ಟಿ ವಿಲಿ ಅತಿಯಾದ ವಿಜೃಂಭಣೆ ಇರುತ್ತೆ, ಮಸಾಲೆ ಹಾಕಿ ಹೊಡೆಯೋದು, ಬೆಂಕಿ ಬರುತ್ತೆ, ಗಾಳಿ ಬರುತ್ತೆ, ಅದೇನೇನೋ ಮಾಡ್ತಾ ಇರ್ತಾರೆ ಗ್ರಾಫಿಕ್ಸ್ ಹಾಕ್ಕೊಂಡು. ಅರ್ಥ ಆಗಿದೆ ಜನರಿಗೂ. ಯಾವ ಜನ ದಿನ ಹಿಂದೂ ಮುಸ್ಲಿಂ ಅಂತ ನೋಡೋದಕ್ಕೆ ಬಯಸ್ತಾರೆ, ಯಾವ ಜನ ಒಂದು ಪ್ರಭುತ್ವಕ್ಕೆ ಹೊಗಳೋದನ್ನ ಬಯಸ್ತಾರೆ, ಒಂದು ಆಡಳಿತ ವಿರೋಧಿ ಅಲ್ಲೇ ಶುರುವಾದ ಮೇಲೂ ಯಾರು ನೋಡೋದಕ್ಕೆ ಬಯಸ್ತಾರೆ ಅಷ್ಟು. ಹೀಗಾಗಿ ಡಿಜಿಟಲ್ ಮೀಡಿಯಾಗಳ ಕಡೆ ಶಿಫ್ಟ್ ಆಗ್ತಾ ಇದೆ. ಡಿಜಿಟಲ್ ಮೀಡಿಯಾ ಇವತ್ತು ಬೆಳೀತಾ ಇದೆ. ಯಾಕಂತಂದ್ರೆ ಡಿಜಿಟಲ್ ಮೀಡಿಯಾಗೆ ಅತಿಯಾದ ಬಂಡವಾಳದ ಅವಶ್ಯಕತೆ ಇಲ್ಲ. ಡಿಜಿಟಲ್ ಮೀಡಿಯಾಗಳಿಗೆ ಯಾರೊಬ್ಬ ಕಾರ್ಪೊರೇಟ್ ಬಿಸ್ನೆಸ್ ಮನ್ನೇ ಬೇಕು ಅಂತಿಲ್ಲ. ಡಿಜಿಟಲ್ ಮೀಡಿಯಾಗೆ ಇವ್ರ ಥರ ಒಂದು 5,000 10,000 ಸ್ಕ್ವೇರ್ ಫೀಟ್ ಆಫೀಸೇ ಬೇಕು ಅಂತಿಲ್ಲ. ಎಷ್ಟಿರುತ್ತೋ ಅಷ್ಟರಲ್ಲೇ ಶುರು ಮಾಡುತ್ತೆ ಡಿಜಿಟಲ್. ಅದೇ ಸಿಟಿಜನ್ ಜರ್ನಲಿಸಮ್ ಅಂತ, ಯೂಸರ್ ಜರ್ನಲಿಸ್ಟ್ ಅಂತ ಯಾರು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಕೆಲವು ಡಿಜಿಟಲ್ ಮೀಡಿಯಾಗಳಲ್ಲಿ ಉಪಾಧ್ಯಾಪಿಗಳಿದ್ದಾವೆ, ಅದನ್ನು ಕೂಡ ನಾವು ಪಕ್ಕಕ್ಕೆ ಸರಿಸಲೇಬೇಕು. ಪತ್ರಿಕೋದ್ಯಮದ ರೀತಿನೇ ಡಿಜಿಟಲಲ್ಲಿ ಮಾಡಿದರೆ ಅದು ಕೂಡ ಚಂದ. ಡಿಜಿಟಲ್ ಮಾಧ್ಯಮ ಮಾಡೋದವರು ಕೂಡ ಡೀಲ್ಗಳನ್ನ ಮಾಡೋದು, ಬಕೆಟ್ಗಳು ಹಿಡಿಯೋದು ಕೂಡ ಕೆಲವರು ಬ್ಲಾಕ್ ಮೇಲ್ ಮಾಡ್ತಾರೆ, ಕೆಲವರು ಡೀಲ್ಗಳನ್ನು ಮಾಡ್ತಾರೆ, ಹೆದರ್ಸೋದಕ್ಕೆ ಹೋಗ್ತಾರೆ. ಆ ಪತ್ರಿಕೋದ್ಯಮದ ಹೆಸರಿಟ್ಟು ದುಡ್ಡು ಮಾಡ್ಕೊಳ್ಳೋದಕ್ಕೆ ಒಂದೇನೋ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋ ಆಸೆಯಲ್ಲಿದ್ದಾರೆ. ಅದು ಕೂಡ ಒಪ್ಪೋದು ಅಲ್ವೇ ಅಲ್ಲ. ಅದು ಯಾರೇ ಮಾಡಿದ್ರು ಅದನ್ನು ಕೂಡ ದುಡ್ಡು ಮಾಡೋ ಉದ್ದೇಶದಿಂದ ಅದನ್ನು ಕೂಡ ಒಪ್ಪುವಂಥದ್ದು ಅಲ್ವೇ ಅಲ್ಲ. ಆದರೆ ಕೆಲವು ಕರ್ನಾಟಕದಲ್ಲಿ ಹಬ್ಬ ಬಂದರೆ ಒಂದು 10-15 ನಾವು ಹೆಸರು ಹೇಳ್ಬೋದು. ಯೂಟ್ಯೂಬ್ ಚಾನಲ್ಗಳು ತುಂಬ ನೀತಿ ನಿಯತ್ತಿನಿಂದ ಒಂದು ಮಹತ್ವ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. TRP ಬಗ್ಗೆ ಮಾತಾಡ್ತಿದ್ರಲ್ಲ, ನಾನು ಗಮನಿಸ್ತೀನಲ್ಲ, ಈಗ ನಮ್ಮದು ಪೀಪಲ್ ಮೀಡಿಯಾ ಇರ್ಬೋದು ಅಥವಾ ಕೆಲವು ಏನು ತುಂಬ ಬೆರಳೆಣಿಕೆ ನಾವು ಒಂದಿಷ್ಟು ವೈಚಾರಿಕವಾಗಿ ಸಣ್ಣ ಯೂಟ್ಯೂಬ್ ಚಾನಲ್ಗಳಿದಾವಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಎಷ್ಟು ವ್ಯೂವರ್ಸ್ಗಳು ಹೊಂತವಲ್ಲ ಅಷ್ಟು ವ್ಯೂವರ್ಸ್ ನಾವು ಕೂಡ ಕೆಲವು ಎಲ್ಲ ವೀಡಿಯೋಗಳಾಗಿದ್ರೆ ಕೆಲವು ವೀಡಿಯೋಗಳು ನಮಗೂ ಕೂಡ ಓಡ್ತಾ ಇದ್ದಾವೆ. ಅಂದರೆ ಎಲ್ಲ ಡಿಜಿಟಲ್ ಮೀಡಿಯಾಗಳು ಕೂಡ ಚೆನ್ನಾಗಿ ರೀಚ್ ಆಗ್ತಾ ಇದ್ದಾವೆ ಅಂತ. ಅದರ ಅರ್ಥ ಏನು ಅಂದರೆ ಜನರು ಡಿಜಿಟಲ್ಗೆ ಶಿಫ್ಟ್ ಆಗಿದ್ದಾರೆ ಅಂತ. ಈಗ ಒಂದು ಸ್ಯಾಟಲೈಟ್ ಚಾನಲ್ ಇದೆ, ಅದು 100% ಗೋಧಿ ಮೀಡಿಯಾನೇ. ಅದು ನಾನು ಹೆಸರು ಹೇಳೋದು ಬೇಡ, ಜನರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ ಇಷ್ಟೊತ್ತಿಗೆ. ಅವರು ಕೂಡ ಎಲ್ಲ ಡಿಸ್ಟ್ರಿಬ್ಯೂಷನನ್ನು ಕಟ್ ಮಾಡ್ಕೊಂಡಿದ್ದಾರೆ. ಏರ್ಟೆಲ್ಗೂ ಟಾಟಾ ಸ್ಕೈಗೂ ದುಡ್ಡು ಕೊಡೋದು ಬೇಡ ಅಂತ ಅವರು ಡಿಜಿಟಲ್ ಕಡೆಗೇ ಬರ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಅರ್ಥ ಆಯಿತು ಡಿಜಿಟಲಲ್ಲೇ ವಿಷಯ ತುಂಬಕ್ಕೆ ಅವ್ರು ಶುರು ಮಾಡಿದ್ದಾರೆ. ಡಿಜಿಟಲಲ್ಲೇ ಯೂಟ್ಯೂಬಲ್ಲೇ ಫೇಸ್ಬುಕ್ಕಲ್ಲೇ ನಾವು ವಿಷಯ ತುಂಬೋಣ ಅನ್ನೋ ಲೆವೆಲಿಗೆ ಅವ್ರು ಬಂದು ಮಾಡ್ತಾ ಇದ್ದಾರೆ ಆಲ್ರೆಡಿ. ಬಟ್ ಅದಕ್ಕಿಂತ ಒಂದು ಇಲ್ಲಿ ನಮಗೆ ಪ್ರಜಾಪ್ರಭುತ್ವಕ್ಕೆ ಬೇಕಾಗಿರೋ ಸಂಗತಿ ಏನಂತಂದರೆ, ತುಂಬ ಜನ ಒಳ್ಳೆ ಜರ್ನಲಿಸ್ಟ್ಗಳ ಹೆಸರಿರುವಂಥವ್ರು ಅವರು ಮೊದಲೇ ಆ ಗೋಧಿ ಮೀಡಿಯಾಗಳನ್ನ ಬಿಟ್ಟು ಬಂದು ಡಿಜಿಟಲಲ್ಲಿ ಶುರು ಮಾಡಿಬಿಟ್ರಲ್ಲ ಕ್ರಾಂತಿನ. ಅದು ಇದರ ಎಫೆಕ್ಟ್ ಏನಂದರೆ 2024 ಎಲೆಕ್ಷನಲ್ಲಿ ಆಯಿತು. 2024 ಎಲೆಕ್ಷನಲ್ಲಿ ನಾವು 400 ಪಾರ್ ಅನ್ನೋದೆಲ್ಲ ಇತ್ತಲ್ಲ, ಅದು ದುಬಾಕ್ ಆಗೋದಕ್ಕೆ ಕಾರಣ ಏನಂತಂದರೆ ಡಿಜಿಟಲ್ ಜರ್ನಲಿಸಮ್ಮು. ಡಿಜಿಟಲ್ ಜರ್ನಲಿಸ್ಟ್ಗಳು ಅದನ್ನು ರಾಮ ಮಂದಿರ ಇಟ್ಕೊಂಡ್ಬಂದರು, ಹಿಂದೂ ಮುಸ್ಲಿಂ ಅಂತ ಶುರು ಮಾಡಿದರು, ತಾಳಿದೆಲ್ಲ ಶುರು ಮಾಡಿದರು, ಮಂಗಲಸೂತ್ರ ಅಂತೆಲ್ಲ ಶುರು ಮಾಡಿದರು ಕ್ಯಾಂಪೇನ್ಗಳನ್ನು. ಅಷ್ಟು ಮೀರಿ 400 ಪಾರ್ ಅನ್ನೋದು 240ಕ್ಕೆ ಬಂದಿದ್ದಕ್ಕೆ ಏನಂತಂದರೆ ಡಿಜಿಟಲ್ ಮೀಡಿಯಾಗಳ ಕೊಡುಗೆ ತುಂಬ ದೊಡ್ಡದಿದೆ. ಧ್ರುವ ರಾಟಿ, ರವೀಶ್ ಕುಮಾರ್ ಅಂತ ಯೂಟ್ಯೂಬ್ ಪತ್ರಕರ್ತರು ತುಂಬ ಕೊಡುಗೆ ಕೊಟ್ಟರು. ಅಂದರೆ ಯಾವ ರೀತಿ ಅದೇ ಮಂಗಲಸೂತ್ರ ವಿಜೃಂಭಣೆ ಆಗ್ತಾ ಇತ್ತು ಗೋಧಿ ಮೀಡಿಯಾಗಳಲ್ಲಿ, ಆದರೆ ಅದರ ಅಸಲಿಯತ್ ಏನನ್ನೋದು ಡಿಜಿಟಲ್ ಮೀಡಿಯಾ ಮೂಲಕ ಜನರಿಗೆ ತಲುಪ್ತಾ ಇತ್ತು. ಜನರು ಕೂಡ ಅರ್ಥ ಮಾಡಿಕೊಂಡ್ರು. ಈಗ ನಾವು ಇಷ್ಟೊತ್ತು ದೃಶ್ಯ ಮಾಧ್ಯಮದ ಬಗ್ಗೆ ಟಿವಿ ವಾಹಿನಿಗಳ ಬಗ್ಗೆ ಮಾತಾಡಿದ್ವಿ. ಈಗ ಒಂದಿಷ್ಟು ನಮ್ಮ ಮುದ್ರಣ ಮಾಧ್ಯಮ ಪ್ರಿಂಟ್ ಮೀಡಿಯಾಗಳ ಬಗ್ಗೆ ಬರೋದಾದರೆ, ಈಗ ಪ್ರಜಾವಾಣಿ,
ತುಂಬ ಹಳೆಯ ಪತ್ರಿಕೆ ಪ್ರಜಾವಾಣಿ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ವಿಜಯವಾಣಿ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಹೊಸ ದಿಗಂತ ಇರ್ಬೋದು, ಸಂಯುಕ್ತ ಕರ್ನಾಟಕ ಇರ್ಬೋದು, ಇವೆಲ್ಲ ಒಂದಿಷ್ಟು ಕರ್ನಾಟಕದ ಮುಖ್ಯವಾಹಿನಿ ಪತ್ರಿಕೆಗಳು ಅಂತ ಅನಿಸ್ಕೊಂಡಿವೆ. ಇವುಗಳ ಬಗ್ಗೆ ನೀವು ಮಾತಾಡೋದು ಅಂದರೆ ಇದರಲ್ಲಿ ಯಾರು ಸಂಪಾದಕರಾದವರು ಯಾರು ಜಾಸ್ತಿ ಇರ್ತಾರೆ, ಆಯಕಟ್ಟಿನ ಜಾಗದಲ್ಲಿ ಕುಂತವ್ರಲ್ಲಿ ಯಾರಾಗಿರ್ತಾರೆ, ಇವುಗಳು ಹೇಗೆ ಜನರ ಅಭಿಪ್ರಾಯವನ್ನು ರೂಪಿಸ್ತಾ ಇದ್ದಾವೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ ನೀವು ಪತ್ರಿಕೆಗಳ ಹೆಸರು ಹೇಳುವಾಗ ಹೊಸ ದಿಗಂತ ಅಂತ ಹೇಳಿದ್ರಿ. ಅದೊಂದು ಪತ್ರಿಕೆನೇ ಅಲ್ಲ, ಅದೊಂದು ಅಕ್ಷರ ಇಟ್ಕೊಂಡು ಹಾದ್ರ ಮಾಡೋರು ಅವರು. ಅದೇ ರೀತಿ ಈ ಮಾತನ್ನು ನೀವು ಹೇಳ್ತೀವಿ, ಅದನ್ನ ಅವರು ವಾರ್ತಾಭಾರತಿ ಪತ್ರಿಕೆನೇ ಅಲ್ಲ, ಅದು ಹಸಿರು ಚಡ್ಡಿ ಅಂತ ಕೆಲವರು ಹೇಳ್ತಾರೆ. ನ್ಯೂನತೆಗಳನ್ನು ತೋರಿಸ್ಲಿ. ವಾರ್ತಾಭಾರತಿ ವಾರ್ತಾಭಾರತಿ ಕೂಡ ಮುಖ್ಯವಾಗಿ ಅವರು ಪ್ರಜಾಪ್ರಭುತ್ವಕ್ಕೆ ಬಕೆಟ್ ಹಿಡಿತಾ ಇದ್ದಾರೋ ಇಲ್ಲ, ಪ್ರಭುತ್ವಕ್ಕೆ ಬಕೆಟ್ ಹಿಡಿತಾ ಇದ್ದಾರೋ ಇಲ್ಲ ಪ್ರಭುತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೋ ಅನ್ನೋದು ಜನರು ಡಿಸೈಡ್ ಮಾಡಲಿ. ಅದನ್ನ ಯಾವ ಪತ್ರಿಕೆ ಪ್ರಭುತ್ವಕ್ಕೆ ಬಕೆಟ್ ಇಟ್ಕೊಂಡಿರ್ತದೋ ಅದು ಹಾದ್ರಾವಣೆ ಮಾಡ್ತದೆ ಅಂತ ಅರ್ಥ. ಅದು ಅಕ್ಷರ ಹಾದ್ರಾನೆ, ಅದು ಬೇರೆ ಏನೂ ಅಲ್ಲ. ಅದು ಹಸಿರು ಚಡ್ಡಿನೋ ಕೇಸರಿ ಚಡ್ಡಿನೋ ಅದ್ರದ್ದು ಜನ ಡಿಸೈಡ್ ಮಾಡಲಿ. ಸರ್ ಏನಂತಂದರೆ, ಈಗ ಎಲ್ಲ ನಾನು ಕೂಡ ಕಾಲೇಜಿಂದನೇ ನಾನು ಪ್ರಜಾವಾಣಿ ಓದ್ತಾ ಇದ್ದೆ. ತುಂಬ ಪ್ರಜಾವಾಣಿಗೆ ನಾನು ರೆಗ್ಯುಲರ್ ಓದುಗ. ಬರ್ತಾ ಆಮೇಲೆ ಮಾಧ್ಯಮಕ್ಕೆ ಬಂದ ಮೇಲೆ ನಾನು ಎಲ್ಲ ಪತ್ರಿಕೆಗಳನ್ನು ದಿನಕ್ಕೊಂದು 5-6 ಪೇಪರ್ ಓದ್ತಾ ಇದ್ದೆ. ಇವಾಗ ಕಡಿಮೆ, ಇವಾಗ ಪೇಪರ್ ಓದ್ತಾಯಿಲ್ಲ, ಮೊಬೈಲಲ್ಲೇ ಎಲ್ಲನೂ ಇದು ಮಾಡ್ತೀವಿ, ವೆಬ್ಸೈಟಲ್ಲೇ ಓದ್ಕೊಂಡ್ಬಿಡ್ತೀವಿ. ಪೇಪರ್ ಓದೋದು ರೀಸೆಂಟಾಗಿ ಕಡಿಮೆ ಆಯಿತು. ಸ್ಟಾರ್ಟಿಂಗಲ್ಲಿ ನಾವು ದಿನಕ್ಕೊಂದು 5-6 ಪೇಪರ್ ಓದ್ತಾ ಇದ್ದೆ. ಅಂದರೆ ಎಲ್ಲನೂ ಪತ್ರಕರ್ತ ಇದು ಏನು ಸಂಪಾದಕೀಯ ಏನಿರುತ್ತೆ ಅಂತಂದರೆ, ಒಂದು ಇದರಲ್ಲಿ ಮ್ಯಾಗ್ಝಿನಲ್ಲಿ ನಾನು ಓದ್ತಾ ಇದ್ದೆ, ಸಂಪಾದಕರ ಹೆಸರುಗಳು ನೋಡ್ತಾ ಇದ್ದೆ. ಮ್ಯಾಗ್ಝಿನಲ್ಲಿ ಬರ್ತವೆ, ಪತ್ರಿಕೆಗಳಲ್ಲಿ ಬರಲ್ಲ ಸಂಪಾದಕರ ಹೆಸರುಗಳು, ಮ್ಯಾಗ್ಝಿನಲ್ಲಿ ಬಂದಿರ್ತವೆ ಹೆಸರುಗಳು. ಅಲ್ಲೆಲ್ಲ ಬಟ್ ಅಂತಾನೆ ಇರೋದು ಕೊನೆಗೆ, ಭಟ್, ಜೋಶಿ, ಕುಲಕರ್ಣಿ. ಅದೇ ಅಂದರೆ ಏನಂತಂದರೆ, ಬಹುತೇಕ ದೃಶ್ಯ ಮಾಧ್ಯಮಗಳಾಗಲಿ ಅಥವಾ ಪತ್ರಿಕೆಗಳದ್ದು ಎಡಿಟರ್ಗಳು, ಸಂಪಾದಕರೆಲ್ಲ ಬ್ರಾಹ್ಮಣರೇ ಇದ್ದಾರೆ, ತುಂಬ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕಡೆ, ಪ್ರಮುಖ ಹುದ್ದೆಗಳಲ್ಲಿ ಅವರು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಮತ್ತೆ ಅಲ್ಲಿ ಇದು ಏನು ಗೆಸ್ಟ್ ಅಂಕಣಗಳಿರ್ತವೆ, ಅಂಕಣಗಳನ್ನು ಬರೆಯೋರು ಇರ್ತಾರೆ, ಅವರು ಕೂಡ ಅದೇ ಕೆಟಗರಿಯವರೇ ಇರ್ತಾರೆ ಎಲ್ಲರೂ. ಹೀಗಾಗಿ ಏನಾಗ್ತಿದೆ ಅಂದರೆ, ಅಂದರೆ ಪತ್ರಿಕೆ ಯಾವ ರೀತಿ ವರ್ಕ್ ಮಾಡ್ತದೆ ಅಂದರೆ, ನರೇಷನ್ ಕ್ರಿಯೇಟ್ ಮಾಡ್ತದೆ ಅಂದರೆ, ಇವತ್ತು ಒಂದು ಪತ್ರಿಕೆ ಅಂತಂದರೆ ಅದು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಹೋಗ್ತದೆ, ವಿಧಾನಸೌಧದ ಎಲ್ಲ ಕಚೇರಿಗಳಿಗೂ ಹೋಗ್ತದೆ, ಪ್ರತಿಯೊಂದು ರಾಜ್ಯದ ಹಾಸ್ಟೆಲ್ಗಳಿಗೆ ಹೋಗ್ತದೆ, ಕಾಲೇಜ್ಗಳಿಗೆ ಹೋಗ್ತದೆ, ಸ್ಕೂಲ್ಗಳಿಗೆ ಹೋಗ್ತದೆ, ಗ್ರಂಥಾಲಯಗಳಿಗೆ ಹೋಗ್ತದೆ. ಅಲ್ಲಿ ಓದೋ ಒಬ್ಬ ವಿದ್ಯಾರ್ಥಿ, ಒಬ್ಬ ಸರ್ಕಾರಿ ನೌಕರ, ಅವ್ನಿಗೇನಾಗ್ತದೆ ಅಂತಂದರೆ, ಇವ್ರು ಯಾವ ರೀತಿ ಅಂತಂದರೆ, ಈ ಗಂಗಾವತಿ ಪ್ರಾಣೇಶ್ ಕೂಡ ಆರ್ಟಿಕಲ್ ಬರೀತಾನೆ, RSS ಅವನು ಒಂದು ಕಡೆ ತುಂಬ ಹಾಸ್ಯ. ಪ್ರತಾಪ್ ಶ್ರೀಗಾನಿಗಳು ಬಿಡಿ, ಅದು ಬಿಡಿ, ವಿಜಯ ಕರ್ನಾಟಕ ಬಹುದೊಡ್ಡ ಹೆಸರು ಮಾಡಿರುವ ಪತ್ರಿಕೆ. ಅದರ ಸಂಪಾದಕರಾಗಿದ್ದರು ವಿಶ್ವೇಶ್ವರ ಭಟ್ರು. ಅದರಲ್ಲಿ ಅಂಕನ ಬರೀತವ್ರು ಯಾರು? ಪ್ರತಾಪ್ ಸಿಂಹ ಅವರು. ಈ ಥರ ಯಾರು BJP ವಿಜಯ ಕರ್ನಾಟಕಕ್ಕೆ ಇವರೇ ಎಡಿಟರ್ ಆಗಿದ್ರು, ಯಾರು? ಹರಿಪ್ರಕಾಶ್ ಕೋನೆಮನೆ. ಆಮೇಲೆ ಅವರು ಒಂದು BJPಗೆ ಸ್ಪೋಕ್ಸ್ ಪರ್ಸನ್, ವಿಜಯವಾಣಿಗೆ ಸಂಪಾದಕರಾಗಿದ್ದರು. ವಿಜಯ ಕರ್ನಾಟಕನೂ ವಿಜಯವಾಣಿನೂ ವಿಜಯವಾಣಿ. ಈಗ ಅಂಥವರೆಲ್ಲ ಇರಬೇಕಾದ್ರೆ ಬ್ರಾಹ್ಮಣರು ಇರ್ತಾರೆ, ಮತ್ತು BJP ಪರ ಒಲವು ಇಟ್ಕೊಂಡವರು ಇರ್ತಾರೆ. ಇಂಥ ಪತ್ರಕರ್ತರು ಇರಬೇಕಾದ್ರೆ ಅವ್ರ ಜನರ ತಲೆಯಲ್ಲೂ ಕೂಡ ಅದನ್ನೇ ತುಂಬ್ತಾ ಹೋಗ್ತಾ ಇರ್ತಾರೆ ತಾವು ಕೆಲಸ ಮಾಡೋ ಅವಧಿಯಲ್ಲಿ. ಈಗ ನಾನು ಕೇಳ್ಪಟ್ಟೆ, ಕರ್ನಾಟಕದ ಪ್ರಸಿದ್ಧ ಒಬ್ಬ ನಿರೂಪಕರಿಗೆ ಆಲ್ರೆಡಿ ರಾಜ್ಯಸಭಾ ಸ್ಥಾನ ಫಿಕ್ಸ್ ಆಗ್ಬಿಟ್ಟಿದೆ ಅಂತ. ಈಗ ಮನುಷ್ಯ ಅದೇ ಮಾಡ್ತಾ ಇದ್ದಾನೆ, ರಾತ್ರಿ 9 ಗಂಟೆ ಬಂದು ಕೂತ್ಕೊಂಡು ರಾಜ್ಯಸಭಾ ಸ್ಥಾನ ಕನ್ಫರ್ಮ್ ಆಗಿದೆ ಅಂತ ನನಗೊಂದೇನೋ ಒಂದು ಮೂಲಗಳಿಂದ ಸುದ್ದಿ. ಹೆಸರು ಹೇಳ್ಬೋದು? ಹೆಸರು ಬೇಡ. ಬಟ್ ಅದಕ್ಕಂತಾನೆ ಇವಾಗ ಗೊತ್ತಾಗ್ಬಿಡ್ತದೆ ಜನರಿಗೆ, ಹೆಸರೇ ಕೇಳ್ಬೇಕು. ನನ್ನ ಬಾಯಿ ನಾನೇ. ಅಂದರೆ ನೀವು ಏನು ಹೇಳ್ತಾ ಇದ್ದೀರಲ್ಲ ಈಗ, ಅಲ್ಲ ನಾನು ಅಂದರೆ ಏನು ಹೇಳ್ತಾ ಇದ್ರಿ, ಒಂದು ಪತ್ರಿಕೆ ಕೂಡ ಜನರ ಅಭಿಪ್ರಾಯವನ್ನು ರೂಪಿಸುವಲ್ಲಿ, ಯುವಜನರು, ಅದರಲ್ಲಿ ವಿದ್ಯಾರ್ಥಿ ಯುವಜನರಲ್ಲಿ ಮಕ್ಕಳ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಮಕ್ಕಳು ಮೆದುಳು ಅವಾಗಷ್ಟೇ ಹರಳುಗಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಯಾವ ಮನಸ್ಥಿತಿಯ, ಯಾವ ಸೈದ್ಧಾಂತಿಕ, ಯಾವ ತಾತ್ವಿಕತೆಯ ಪತ್ರಿಕೆಯನ್ನು, ಯಾವ ತಾತ್ವಿಕತೆಯ ಅಂಕಣಗಳನ್ನು, ಸಂಪಾದಕಗಳನ್ನ ಓದ್ತಾರೋ ಆ ರೀತಿಯ ಅವರ ಮೆದುಳು ಹರಳುಗಟ್ತಾ ಹೋಗ್ತದೆ ಅಂತ ನೀವು ಹೇಳ್ತಾ ಇದ್ರಿ. ಅದೇ ಸರ್, ಈಗ ನಾನು ಡಿಪ್ಲೊಮಾ ಅಗ್ರಿಕಲ್ಚರ್ ಓದಿರೋದು ವಿಜಾಪುರದ ಕಾಲೇಜಲ್ಲಿ, ಅಗ್ರಿಕಲ್ಚರ್ ಕಾಲೇಜ್ ಬಿಜಾಪುರದಲ್ಲಿ ಇದೆ, ಲಿಟ್ನಾಳ್ ಫಾರ್ಮಲ್ಲಿ. ಅಲ್ಲಿ ನಾನು ಅಗ್ರಿಕಲ್ಚರ್ ಕಾಲೇಜ್ ಓದಿರೋದು. ನಾನು ಆ ಟೈಮಲ್ಲಿ ಮೋಸ್ಟ್ಲಿ ವಿಜಯ ಕರ್ನಾಟಕದಲ್ಲೇನೋ ಚಕ್ರವರ್ತಿ ಸೂಲಿಬೆಲೆದ ಅಂಕಣ ಬರೋದು. ಇವನು ತುಂಬ ದೊಡ್ಡ ದೇಶಭಕ್ತ, ಆ ನೆಹರು ಪರದೆ ಸರಿತು ಅನ್ನೋ ಪುಸ್ತಕ ನಾನು ಅವತ್ತಿಗೆ ಓದಿ, ನೆಹರು ಇಂಥ ಕೆಲಸ ಮಾಡಿದ್ರೆ ನಂಗನ್ಸಿ ಚಕ್ರವರ್ತಿ ಸೂಲಿಬೆಲೆ ಅನ್ನೋನು ಒಬ್ಬ ಯಾರೋ ದೊಡ್ಡ ಚಿಂತಕ, ದೇಶಪ್ರೇಮಿ ಅಂತೆಲ್ಲ ನಮ್ಮ. ಅಂದ್ರೆ ನೀವು ಒಂದು ಕಾಲದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಓದುಗ. ಆಮೇಲೆ ಹಾಳಾಗ್ಬಿಟ್ರಿ ಅಂತ. ಆಮೇಲೆ ಬರ್ತಾ ನನಗೆ ಗೊತ್ತಾಯ್ತು, ಚಕ್ರವರ್ತಿ ಸೂಲಿಬೆಲೆ ಏನೆಲ್ಲ ಓಡ್ಬಿಟ್ನಪ್ಪ ನಮ್ಗೆಲ್ಲ ಅಂತ. ಇವತ್ತು ನೆಹರು ಅನ್ನೋ ವ್ಯಕ್ತಿ ಇರಲಿಲ್ಲ ಅಂದರೆ ಇವತ್ತಿನ ಭಾರತವನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ನೀವು ಕಾಂಗ್ರೆಸ್ಸಿಗೆ ಬಕೆಟ್ ಹಿಡಿತಾ ಇದ್ದೀರಿ?
ಇಲ್ಲ, ನೆಹರು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾಗಿ ನಾನು ನೆಹರು ಅವರನ್ನು ಯಾವತ್ತೂ ನೋಡಲೇ ಇಲ್ಲ. ಹ್ಮ್ ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರ, ಇಡೀ ಹರಿದು ಹಂಚೋಗಿದ್ದ ದೇಶವನ್ನು ಹ್ಮ್ ಎಲ್ಲ ಕಿತ್ಕೊಂಡಿರೋ, ಏನೋ ಒಂದು ಯಾವ ರೀತಿ ಕಬ್ಬಿನ ಜಲ್ಲೆಯನ್ನು ಹಿಂಡಿದಾಗ ರಸ ಹೇಗೆ ಹೋಗಿರುತ್ತೋ ಅಂಥ ಒಂದು ದೇಶವನ್ನು ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿದ್ದು ನೆಹರು, ಕಾಂಗ್ರೆಸ್ ಪಾರ್ಟಿಯವರು ಅಂತಲ್ಲ. ಅಂದ್ರೆ ಅವಾಗ ಭಾರತ ಏನೂ ಆಗಿರಲಿಲ್ಲ. ಏನೂ ಆಗಿರಲಿಲ್ಲ, ಇವತ್ತು ಎಲ್ಲವನ್ನು ಆಗಿದೆ ಅಂತಂದರೆ ಅದಕ್ಕೆ ಕಾರಣ ನೆಹರು ಅಂತವರು. ನಾನು ಅವ್ರನ್ನ ಕಾಂಗ್ರೆಸ್ ಪಕ್ಷದ ನಾಯಕ ಅನ್ನೋ ರೀತಿ ನಾನು ನೋಡಲ್ಲ. ಅವರು ಕಂಡ ಭಾರತದ ವಿಶ್ವಮಾನವ ಅವರು, ನೆಹರು ಅವರು. ಬರೀ ಒಂದು ಪಕ್ಷಕ್ಕೆ ಸೀಮಿತ ಅಲ್ವೇ ಅಲ್ಲ ಜವಾಹರ್ಲಾಲ್ ನೆಹರು ಅಂತಂದ್ರೆ. ಅಂಥವ್ರ ಬಗ್ಗೆ ಇವ್ರು ಚಕ್ರವರ್ತಿ ಸೂಲಿಬೆಲೆ ಬರೆದಾಗ ಇವ್ರಿಗೆ ಓದುಗನಾಗಿ ಇವನೊಬ್ಬ ದೊಡ್ಡ ದೇಶ ಚಿಂತಕ. ನೆಹರು ಈ ಭಾರತಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೋ, ಏನು ಕೊಡುಗೆ ಕೊಟ್ಟಿಲ್ವೋ ಅದನ್ನ ಇವರು ಚರ್ಚೆ ಮಾಡಲ್ಲ. ಆ ನೆಹರು ಯಾರೋ ಈ ಬ್ರಿಟಿಷರವ್ರ ಹೆಂಡತಿ ಜೊತೆ ಇದ್ರಂತೆ, ಈ ಥರದ್ದೆಲ್ಲ ಅಲ್ಲ. ಬಹುಶಃ ಯಾವಾಗ ಇವ್ರಿಗೆ ನೇರವಾಗಿ ವಿಚಾರಗಳು, ನ್ಯೂನತೆಗಳು, ನೆಹರು ಅವರ ನ್ಯೂನತೆಗಳು, ದೌರ್ಬಲ್ಯ ಗೊತ್ತಾಗಲ್ವೋ ಆವಾಗ ಆ ಥರ ಖಾಸಗಿಗೆ ಅಟ್ಯಾಕ್ ಮಾಡ್ತಾರೆ ಅನ್ಸುತ್ತೆ. ಅದೇ ಸರ್, ಈಗಂದರೆ ಏನು ಹೇಳ್ತಾರೆ, ಇವರು ಕಂಟೆಂಟ್ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಈಗ ನೆಹರು ಎಷ್ಟು IIT ಮಾಡಿದರು, IIM ಮಾಡಿದರು, ಎಷ್ಟು ಯೂನಿವರ್ಸಿಟೀಸ್ಗಳನ್ನು ಕಟ್ಸಿದ್ರು, ಎಷ್ಟು ಡ್ಯಾಮ್ಗಳನ್ನು ಕಟ್ಸಿದ್ರು. ಒಂದು ಭಾರತ ಇಮ್ಮಿಡಿಯೇಟಾಗಿ ಒಂದು ವಾರ್ ಆಗಬೇಕಾದ್ರೆ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗಲೇ ಪಾಕಿಸ್ತಾನನ ಹಿಂದಕ್ಕೆ ತಳ್ತು ಕಾಶ್ಮೀರದಿಂದ. ಅದಾದಮೇಲೆ ಹೈದರಾಬಾದ್ ನಿಜಾಮ್ರ ವಶದಲ್ಲಿತ್ತು ಹೈದರಾಬಾದು, ಅದನ್ನು ಕಿತ್ಕೊಂಡು ಭಾರತಕ್ಕೆ ಸೇರಿಸ್ತು. ಇವೆಲ್ಲನೂ ಏನೂ ಇಲ್ಲದ ಭಾರತದಲ್ಲಿ ಆಗಿತ್ತಲ್ಲ, ಅದು ಸುಮ್ಮನೆ ಸಣ್ಣ ವಿಚಾರ ಏನಲ್ಲ, ಸಣ್ಣ ವಿಚಾರ ಅಲ್ಲ. ಅವತ್ತು ರಜಾಕಾರ್ದು ಒಂದು ಸಶಕ್ತ ಪಡೆ ಇತ್ತು, ಸಶಸ್ತ್ರ ಪಡೆ, ವೆಪನ್ಸ್ ಇತ್ತು ಅವ್ರ ಹತ್ರ. ಅಂಥವ್ರ ಜೊತೆಗೆಲ್ಲ ಹೊಡೆದಾಡ್ಕೊಂಡು ಅದನ್ನು ಭಾರತಕ್ಕೆ ಸೇರಿಸಿರೋದು ಸಣ್ಣ ವಿಚಾರ ಏನಾಗಿರಲಿಲ್ಲ. ಇವರೆಲ್ಲ ಏನು ಮಾಡಿದ್ದಾರೆ, ಯಾರೋ ಒಬ್ಬ ಟ್ರಂಪ್ ಫೋನ್ ಮಾಡಿದ್ರಂತೆ ಬಂದು ಕಾಂಪ್ರಮೈಸ್ ಮಾಡ್ಕೊಂಡು ಸುಮ್ಮನಾದವರು. ಇವರೆಲ್ಲ ನೆಹರು ಬಗ್ಗೆ, ಮೋದಿ ಸಾಹೇಬರು ಇಂಥವ್ರು ಅಂತ ನೆಹರು ಬಗ್ಗೆ ಮಾತಾಡ್ತಾರೆ. ನೆಹರು ಕಾಲ್ದೊಳಿಗೂ ಸಮ ಅಲ್ಲ. ಇರಲಿ, ಈಗ ನಾವು ಮತ್ತೆ ಮುದ್ರಣ ಮಾಧ್ಯಮಗಳು ಬರೋದಾದರೆ, ಸೊ ಹಾಗಾಗಿ ಇವತ್ತಿನ ಸುಮ್ಮನೆ ಈಗ ಯಾವ ಪತ್ರಿಕೆ ಯಾರ್ಯಾರು ಸಂಪಾದಕರಾಗಿದ್ದಾರೆ? ಪ್ರಜಾವಾಣಿಗೆ ಒಬ್ಬ ಶೂದ್ರ ಕಮ್ಯುನಿಟಿ ಆಗಿರ್ತಾರೆ, ವಿಶ್ವವಾಣಿಗೆ ಯಾರಾಗಿದ್ದಾರೆ, ಹೊಸದಿಗಂತಕ್ಕೆ ಯಾರಾಗಿದ್ದಾರೆ, ಸಂಯುಕ್ತ ಕರ್ನಾಟಕ ಯಾರಾಗಿದ್ದಾರೆ, ವಿಜಯವಾಣಿ, ವಿಜಯ ಕರ್ನಾಟಕ ಯಾರಾಗಿದ್ದಾರೆ. ಇದನ್ನ ನಾವು ಬಹುಶಃ ಹೆಸರು ಹೇಳೋದು ಬೇಡ ಅಂತ ಜನರೇ ಹೇಳೋದು ಬೇಡ, ಜನರೇ ಅರ್ಥ. ಸೊ ಯಾವ ಕಮ್ಯುನಿಟಿ ಅವರು ಆಗಿರ್ತಾರೋ ಅವ್ರಿಗೆ ಸಹಜವಾಗಿ ಆ ಕಮ್ಯುನಿಟಿ ಮೇಲೆ ಪ್ರೀತಿ ಇರುತ್ತೆ. ಒಂದು ಮತ್ತೆ ಅಲ್ಲಿ ಅತಿಥಿ ಅಂಕನಕಾರರು ಕೂಡ ಅವರೇ ಆಗಿರ್ತಾರೆ. ಆ ಪ್ರೀತಿ, ಆ ಕಮ್ಯುನಿಟಿ ತಮ್ಮ ಮೇಲಿನ ಪ್ರೀತಿಗಾಗಿ ಅವ್ರು ಸಹಜವಾಗಿ ಅವ್ರು ತಮ್ಮ ಧರ್ಮದ ಮೇಲೆ ಪ್ರೀತಿ ಇರುತ್ತೆ, ತಮ್ಮ ಕಮ್ಯುನಿಟಿ ಮೇಲೆ. ಒಂದು ಹೇಳ್ಬಿಡ್ತೀನಿ, ಒಂದು ಯಾಕೆ ಮುಸ್ಲಿಮರು ನೀವು ಯಾಕೆ ನಿಮ್ಮ ಕ್ವಶನ್ಗೆ ನಾನೊಂದು ಇಂಟರ್ಫಿಯರ್ ಮಾಡ್ಬಿಡ್ತೀನಿ ಸರ್. ಒಂದು ಚಾನಲ್, TV ಚಾನಲ್ ಶುರುವಾಗಿತ್ತು, ಅದು ಇವಾಗ ಬಂದ್ ಕೂಡ ಆಗೋಯ್ತು, ಮಣ್ಣು ಹಾಕೊಂಡು ಹೋಗ್ಬಿಡ್ತು ಬೇಗ. ತುಂಬ ದೊಡ್ಡ ಅದ್ದೂರಿಯಾಗಿ ಶುರು ಮಾಡಿಬಿಟ್ಟಿರು. ಎಡಿಟರು ಬ್ರಾಹ್ಮಣನೇ, ಅವನಿಗೆ BJPಗೆ ಸ್ಪೋಕ್ಸ್ ಪರ್ಸನ್ ಕೂಡ ಹೌದು ಆತ, ಆ ವ್ಯಕ್ತಿ. ಆ ಸಂಸ್ಥೆಯಲ್ಲಿ ನಾನು ಖುದ್ದಾಗಿ ಕೇಳಿರುವಂಥದ್ದು, ನನ್ನ ಸ್ನೇಹಿತರಿಂದ ಕೇಳಿರುವಂಥದ್ದು, ನನ್ನ ಸಹೋದ್ಯೋಗಿಗಳಿಂದ ಕೇಳಿರುವಂಥದ್ದು, ಅಲ್ಲಿ ಒಬ್ಬ ಮುಸ್ಲಿಮನ ರೆಸ್ಯೂಮ್ ಹೋದರೆ ಕೆಲಸ ಬೇಕು ಅಂತ, ಒಬ್ಬ ದಲಿತನ SC ಅಂತ ರೆಸ್ಯೂಮ್ ಹೋದರೆ ಇಮ್ಮಿಡಿಯೇಟ್ ರಿಜೆಕ್ಟ್ ಆಗ್ತಾ ಇತ್ತು. ಆ ಸಂಸ್ಥೆ ಆ ರೀತಿ ಇತ್ತು. ಅಲ್ಲಿ ದಲಿತ ಮತ್ತೆ ಮುಸ್ಲಿಮರ ರೆಸ್ಯೂಮ್ ತಗೊಳ್ತಾ ಇರಲಿಲ್ಲ. ಯಾಕಂದ್ರೆ ತಗೊಳ್ತಾ ಇರಲಿಲ್ಲ ರೆಸ್ಯೂಮ್. ಆ ಚಾನಲಲ್ಲಿ ಎಕ್ದಮ್ ರಿಜೆಕ್ಟೇ. ಅವ್ರನ್ನ ಪ್ರಶ್ನೆ ಕೇಳೋದಕ್ಕೂ ಹೋಗ್ತಾ ಇರಲಿಲ್ಲ. ಆಯಿತು, 1-2 ದಿನ ಬಿಟ್ಟು ಕರಿತೀವಿ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತಾ ಇದ್ರು, ವಾಪಸ್ ಕರಿತಾ ಇರಲಿಲ್ಲ. ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಯಾವ ರೀತಿ ಇದೆ ಅಂತಂದರೆ, ಮುಸಲ್ಮಾನರನ್ನ ಮತ್ತು ದಲಿತರನ್ನ ಯಾವ ರೀತಿ ಅಂದರೆ, ಒಂದು ಡಿಸೈಡಬಲ್ ಆಯಕಟ್ಟಿನ ಜಾಗದಲ್ಲಿ ಕೂರಿಸೋದಿಲ್ಲ, ಒಂದು ಆಫ್ ದಿ ಸ್ಕ್ರೀನು ಹೇಳಿದ ಕೆಲಸ ಮಾಡೋ ಜಾಗದಲ್ಲಿ ಕೂರಿಸ್ಕೊಳ್ತಾರೆ. ಅಂದ್ರೆ ನಾವು ಎಷ್ಟು ಹೇಳ್ತೀವಿ ಅಷ್ಟೇ ಮಾಡಬೇಕು. ನಿರ್ಧಾರ ಮಾಡುವಂಥ ಸ್ವಾತಂತ್ರ್ಯ ಇರೋದೇ ಇಲ್ಲ. ಅಲ್ಲ, ನಿರ್ಧಾರ ಮಾಡೋದು ಹೋಗಲಿ, ನನ್ನ ಬೌದ್ಧಿಕತೆಯನ್ನು ನಾನು ಅದರಲ್ಲಿ ಬಳಸ್ಕೋಬಾರ್ದು, ನನ್ನ ತಾತ್ವಿಕತೆಯನ್ನು, ನನ್ನ ಸಿದ್ಧಾಂತ ಹಾಳಾಗೋಗ್ಲಿ, ಏನಿದೆ ಅದನ್ನು ಬರೆಯೋಕ್ಕಾಗಲ್ಲ. ಅವ್ರ ಪರವಾಗಿ ಸುದ್ದಿ ಮಾಡಬೇಕು. ಎಷ್ಟು ಜನ ದಲಿತರು ಒಳ್ಳೆ ಹೆಸರು ಮಾಡಿರೋ ಪತ್ರಕರ್ತರು ಹೆಸರು ಹೇಳಿ ನೋಡೋಣ ಸರ್. ಈಗ ಹಿಂದೂ ಹೊನ್ನಾಪುರ ಇದ್ದಾರೆ, ಹಿರಿಯ ಪತ್ರಕರ್ತರು ದಿನೇಶ್ ಅಮ್ಮನಮಠ ಇದ್ದಾರೆ, ಅವರು ಕೂಡ ಇಲ್ಲ ಈಗ. ಅಲ್ಲ, ಈಗ ಪತ್ರಿಕೆಗಳಲ್ಲಿ ಕೆಲವರು ಮುಸ್ಲಿಮ್ಸ್ನು ಬಂದರು, ಒಳ್ಳೆ BM ಹನೀಫ್ ಸರ್ ರೀತಿ, ಸಮೀವುಲ್ಲಾ ಸರ್ ರೀತಿ, ಅಮಿತ್ ಪಾಳೆ ಅವ್ರ ರೀತಿ. ಅದು ಒಂದು 20 ವರ್ಷದಿಂದ ಈ ಸಮಸ್ಯೆ ಇರಲಿಲ್ಲ ಪತ್ರಿಕೆ ಮತ್ತೆ ಮಾಧ್ಯಮಗಳಲ್ಲಿ. 20 ವರ್ಷದಿಂದ ಈ ಕೋಮು ಸಮಸ್ಯೆಗಳು ಇರಲಿಲ್ಲ ಯಾವುದೇ ರೀತಿನೂ. ಈಗ ಯಾರು ಮುಸ್ಲಿಮರು ಅಥವಾ ದಲಿತರು ಯಾವ ಪತ್ರಿಕೆಗೆ, ಅಂದ್ರೆ ಮುಖ್ಯವಾಹಿನಿ ಪತ್ರಿಕೆಗೆ, ಮುಖ್ಯವಾಹಿನಿ ಚಾನಲ್ಗೆ ಸಂಪಾದಕರಾಗಿದ್ದಾರೆ. ಸಂಪಾದಕರು ಬಿಡಿ, ಒಂದು ನಿರ್ಧಾರ ಮಾಡುವಂಥ ಜಾಗದಲ್ಲೂ ಇಲ್ಲ.
ಒಂದೇನೋ ಒಂದು ಸುದ್ದಿನ ಇದು ಈ ರೀತಿ ಹೋಗ್ಬೇಕು, ನಾನು ಈ ರೀತಿ ಬರಿತೀನಿ ಅನ್ನೋ ಸ್ವಾತಂತ್ರ್ಯ ಕೂಡ ಇರುವಂಥ ಜಾಗದಲ್ಲಿ ಇಲ್ಲ, ಅದೇನು ಬಂದಿರುತ್ತೆ ಅದನ್ನ ಅಷ್ಟೇ ಕಳ್ಸಪ್ಪ ಅನ್ನೋ ರೀತಿನೇ ಇಟ್ಕೊಂಡಿರೋದು ಎಲ್ಲರೂ. ಸೊ ವೀಕ್ಷಕರೇ ನೋಡಿ, ದಲಿತರು ನಮ್ಮ ಕನ್ನಡದ ಮಾಧ್ಯಮಗಳ ಪರಿಸ್ಥಿತಿ ಹೀಗಿದೆ. ಯಾವ ಮಾಧ್ಯಮಗಳನ್ನ ನಂಬಬೇಕು, ಯಾವ ಮಾಧ್ಯಮಗಳನ್ನು ನಂಬಾರ್ದು, ಯಾವ ಮಾಧ್ಯಮಗಳಲ್ಲಿ ಬಂದಿರುವ ವರದಿಗಳನ್ನು ಎಷ್ಟರ ಮಟ್ಟಿಗೆ ನಾವು ಸತ್ಯ ಅಂತ ನಂಬಬೇಕು ಅನ್ನೋದನ್ನು ನಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇರಲಿ, ಈಗ ಉಮರ್, ನೀವು 7-8 ವರ್ಷಗಳಿಂದ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾಯಿದ್ರಿ, ಯಾಕೆ ನೀವು ಮುಖ್ಯವಾಹಿನಿಗಳಲ್ಲಿ ಕೆಲಸ ಮಾಡಬಾರ್ದು? ಯಾವುದೋ ಒಂದು ಒಳ್ಳೆ ಸ್ಯಾಲ್ರಿ ಸಿಗುತ್ತಲ್ರಿ, ಲಕ್ಷಗಟ್ಟಲೆ, ಯಾಕೆ ಒದ್ದಾಡ್ತಾ ಇದ್ದೀರಾ ಡಿಜಿಟಲ್ ಮಾಧ್ಯಮ ಮಾಡಿಕೊಂಡು ಕಟ್ಕೊಂಡು? ನನಗೆ ಆಫರ್ ಬಂದಿದ್ದು ಹೌದು, ಮೊದಲು ಅಥವಾ ಇವಾಗ? ಈಗಲೂ ರೀಸೆಂಟಾಗಿ ಒಂದು 5-6 ತಿಂಗಳಿಂದನೇ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾದಿಂದನೇ ಆಫರ್ ಬಂದಿದ್ದು ಹೌದು. ಬಟ್ ಸಮಸ್ಯೆ ಏನು ಅಂತಂದರೆ ಸರ್, ನನಗೆ ವೈಯಕ್ತಿಕವಾಗಿ ನನಗೆ ಸ್ವತಂತ್ರವಾಗಿ ಬಿಡೋದಿಲ್ಲ. ನನಗಿವಾಗ ಅಲ್ಲಿಗಿಂತ ಕಡಿಮೆ ಸಂಬಳನೇ ನನಗಿಲ್ಲಿದೆ ಈಗಿರೋ, ಬಟ್ ಇಲ್ಲಿ ಆತ್ಮತೃಪ್ತಿ ಇದೆ, ನನಗೆ ಸ್ವಾತಂತ್ರ್ಯ ಇದೆ ನಾನು ಕೆಲಸ ಮಾಡೋದಕ್ಕೆ. ಬಟ್ ಅಲ್ಲಿ ನನಗೆ ಸ್ವಾತಂತ್ರ್ಯ ಇರೋದಿಲ್ಲ. ಅವ್ರು ಹೇಳ್ದಂಗೆ ಕೆಲಸ ಮಾಡಬೇಕು, ಪ್ರಭುತ್ವಕ್ಕೆ ನಾವು ಅದೇ ಹೇಳಿದ್ನಲ್ಲ, ಬಕೆಟ್ ಇಟ್ಕೊಂಡು ಆ ರೀತಿನೇ ಕೆಲಸ ಮಾಡ್ಬೇಕು, ಅದೆಲ್ಲ ನಮಗೆ ಹೊಂದಾಣಿಕೆ ಆಗೋದಿಲ್ಲ, ನಮ್ಮ ವ್ಯಕ್ತಿತ್ವಕ್ಕೆ ಅದೆಲ್ಲ ಸರಿ ಹೋಗೋದಿಲ್ಲ. ಏನೋ ಬಿರಿಯಾನಿ ತಿನ್ನೋ ಜಾಗದಲ್ಲಿ ಚಿತ್ರಾನ್ನ ತಿಂದ್ರೆ ಸಾಕು, ಅದೇ ಆತ್ಮತೃಪ್ತಿ ಅಂತೀವಿ ನಾವು, ಹೊಟ್ಟೆ ತುಂಬ ನೆಮ್ಮದಿ ತಿನ್ಕೊಂಡು ಹೋಗೋಣ ಅಂತ ಡಿಜಿಟಲಲ್ಲಿ ಇರೋದು. ಮತ್ತು ಡಿಜಿಟಲ್ ಏನು ಇವತ್ತು ಕಡಿಮೆ ಪ್ರಭಾವ ಬೀರ್ತಾ ಇಲ್ಲ ಸಮಾಜದಲ್ಲಿ. ಅಲ್ಲ ಇರಲಿ, ಡಿಜಿಟಲ್ದು ಆಲ್ರೆಡಿ ಮಾತಾಡಿದ್ದೀವಿ. ನಾನು ಏನು ಹೇಳೋಕ್ಕಾಗ್ತೀನಿ ಅಂದ್ರೆ, ಈಗ ಅಲ್ಲ ಪ್ರಭಾವ ಅಷ್ಟೇ ಬೀರುತ್ತೆ, ಬಟ್ ನಾನು ನಮ್ಮ ಸ್ಯಾಲ್ರಿ ವಿಚಾರವಾಗಿ ಮಾತಾಡಿದ್ದು. ನಮ್ಮ ಬದುಕನ್ನು ಕಟ್ಕೊಳ್ಳೋದು ಕೂಡ ಅಷ್ಟೇ. ಮಾರ್ಕೊಂಡು ಬದುಕೇ ಅಲ್ಲ ಸರ್, ಯಾರಿಗೆ ಬೇಕು? ನಮ್ಮನ್ನು ನಾವು ಮಾರ್ಕೊಂಡು ಇನ್ನು ಬೇರೆ ಪದಗಳು ಬರ್ತವೆ ಬೇಡ ಬಳಸೋದು, ಆ ರೀತಿ ನಮ್ಮನ್ನು ನಾವು ಮಾರ್ಕೊಂಡು ಬದುಕೋದಾದರೆ ನಮಗದಕ್ಕೂ ವ್ಯತ್ಯಾಸ ಇರೋದಿಲ್ಲ. ಒಂದು ಸ್ವತಂತ್ರವಾಗಿ ಒಂದು ಆತ್ಮವಿಶ್ವಾಸದಿಂದ ನಮ್ಮ ಆತ್ಮಾಭಿಮಾನಕ್ಕೆ ತಕ್ಕಂಗೆ ಬದುಕಬೇಕು ಅಂದರೆ ಉಪವಾಸ ಮಲ್ಕೊಂಡ್ರೂ ಪರವಾಗಿಲ್ಲ, ನಾವು ಅದಕ್ಕೆ ಹಂಗೆ ಬದುಕಬೇಕು. ನಮ್ಮ ವ್ಯಕ್ತಿತ್ವವನ್ನು ನಾವು ಮಾರ್ಕೊಂಡು ಬದುಕಬೇಕು ಅಂತಂದರೆ ಆ ಬದುಕೆ ಬೇಡ ನಮಗೆ. ಅದ್ರ ಬದಲಿಗೆ ಎಲ್ಲೋ ಒಂದು ಪ್ಯೂನ್ ಕೆಲಸ, ಗೌರ್ಮೆಂಟ್ ಜಾಬ್ ಸಿಕ್ಕುತ್ತೆ, ಅದು ಮಾಡ್ಕೊಂಡಿರ್ಬೋದಿತ್ತು. ನಮ್ಗೆ ಇದೇ ಆಗ್ಬೇಕಾಗಿತ್ತು, ಪತ್ರಿಕೋದ್ಯಮನೇ ಆಗ್ಬೇಕು. ಪತ್ರಿಕೋದ್ಯಮ ನಾನು ವೈಯಕ್ತಿಕವಾಗಿ ಆಯ್ಕೆ ಮಾಡ್ಕೊಂಡಿರೋದೇ ಒಂದು, ನನಗಿಲ್ಲಿ ಸಂಬಳನೂ ಸಿಗ್ತದೆ, ಜನರ ಸೇವೆನೂ ಮಾಡ್ದಂಗೆ ಆಗ್ತದೆ ಅನ್ನೋ ಕಾರಣಕ್ಕೆ. ನಾನು ಇಲ್ಲಿ ಜನರ ಸೇವೆ ಮಾಡೋ ಬದಲಿಗೆ ಪ್ರಭುತ್ವಕ್ಕೆ ನಾನು ಬಕೆಟ್ ಇಟ್ಕೊಂಡಿರ್ಬೇಕು ಅನ್ನೋದಾದರೆ ನನಗೆ ಆ ಬದುಕೆ ಬೇಡ, ಕೆಲಸನೂ ಬೇಡ. ಓಕೆ, ಅಂದರೆ ನೀವೇನು ಹೇಳ್ತಾ ಇದ್ದೀರಿ ಅಂದರೆ, ನಾನು ಉದಾಹರಣೆಗೆ ಸುಮ್ಮನೆ ನಿಮ್ಮ ಮನಸ್ಥಿತಿ ಹೆಂಗಿರ್ಬೋದು ಅಂತ ನನಗೆ ಈಗ ಅರ್ಥ ಆದ ನಾನು ಹೇಳೋದಾದರೆ, ಈಗ ನೀವು ಡೆಸ್ಕಲ್ಲಿ ಒಂದು ಕೂರ್ತಿರ್ತೀರ, ಯಾವುದೋ ಒಂದು ಮುಸ್ಲಿಂ ಗಲಾಟೆ ಆಗಿರುತ್ತೆ, ಅದನ್ನು ನೀವು ವಿಜೃಂಭಣೆಯಿಂದ ಬರಿಬೇಕು ಅಂತ ಬಹುಶಃ ನಿಮ್ಗೆ ಮೇಲಿನವರಿಂದ ಸಜೆಷನ್ ಬರ್ಬೋದು. ಅಥವಾ ಉಗ್ರಗಾಮಿ ಆಗಿರ್ಬೋದೇ, ಭಯೋತ್ಪಾದಕನಾಗಿರ್ಬೋದೇ ಅಂತ ನೀವು ಕತೆ ಕಟ್ಕೊಂಡು ಬರಿಬೇಕಾಗಿರುತ್ತೆ. ಆವಾಗ ನಿಮ್ಮ ಮನಸ್ಸು ಒಪ್ಪಲ್ಲ. ಇನ್ನೊಂದು ರೀತಿಯಲ್ಲಿ ಈಗ ದ್ವಾರಕೆಯಲ್ಲಿ ಕೃಷ್ಣನಗರ, ಆವಾಗಲೇ ಇದು ಕೃಷ್ಣನ ಅರಮನೆ, ದ್ವಾರಕೆಯ ಸಮುದ್ರದಲ್ಲಿ ನದಿಯಲ್ಲಿ ಕೃಷ್ಣನ ಅರಮನೆ ಸಿಕ್ಕಿದೆ ಅನ್ನುವಂಥದ್ದು ಇರ್ಬೋದು. ಅಥವಾ ಹನುಮಂತನ ಗದೆ ಈಗ ಸಿಕ್ಕಿದೆ ನೋಡಿ ಅಂತ ಈ ಥರದ ಸುದ್ದಿಗಳು, ಸುಳ್ಳು ಫೇಕ್ ನ್ಯೂಸ್ಗಳೆಲ್ಲ ಅವುಗಳ ಬಗ್ಗೆ ನೀವು ಬರಿಬೇಕಾಗಿ ಸಂದರ್ಭ ಬರ್ಬೋದು. ಬಟ್ ನಿಮ್ಮ ಬರೀಲಿಕ್ಕೆ ಮನಸ್ಸು ಒಪ್ಪಲ್ಲ, ಆ ಕಾರಣಕ್ಕಾಗಿ ನೀವು ಮುಖ್ಯವಾಹಿನಿ ಪತ್ರಿಕೆಗಳು ಇರಲ್ಲ ಅಂತ ಹೇಳ್ತಾ ಇದ್ದೀರಿ. ಅದೇ ಈಗ ನನ್ನ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ನಾನು ಕೆಲಸ ಮಾಡೋಕ್ಕೆ ಆಗುತ್ತೆ. ಈಗ ಸರ್, ಈಗ ನಾನು ಯಾರೇನು ಬೇಕಾದ್ರೂ ಅಂದ್ಕೊಳ್ಳಿ, ನಾನೊಂದು ನ್ಯಾಯ ನೀತಿ ನಿಯತ್ತಿನ ಪ್ರಕಾರ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡು ನಾನು ಕೆಲಸ ಮಾಡ್ತಾ ಇರೋದು ಪತ್ರಿಕೋದ್ಯಮದಲ್ಲಿ. ಈಗ ನಾನು ಹೇಳಿದ್ನಲ್ಲ, ಅದೇ ಬಂತು. ಯಾವ್ದು ಹೇಳಿ ಸರ್, ಒಂದು ಇನ್ಸಿಡೆಂಟ್ ಆಯಿತು ನನ್ನ ಜೊತೆಗೆ. ಈ ಒಂದು ಚಾನಲಲ್ಲಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಯಿತು. ಆ ಟೈಮಲ್ಲಿ ಯಾವ ರೀತಿ ಇದು ಬಂತು ಅಂದರೆ ನನ್ನ ಮೇಲೆ ಪ್ರೆಷರ್ ಬರೆಯೋಕ್ಕೆ, ನಾನು ಬರೆದೆ. ಅದು ಅಲ್ಲಿ ಬ್ಲಾಸ್ಟ್ ಆಗಿದ್ದವುದು, ಅದು ಬರೆದೆ. ಅವ್ರು ಹೇಳಿದರು ನನಗೆ ಒಂದು ಕಡೆ, ನಾನು ಹೆಸರು ಹೇಳೋದಕ್ಕೆ ಬಯಸೋದಿಲ್ಲ, ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನೋ ಪದವನ್ನು ಬಳಸು ಅಂತ. ನಾನು ಹೇಳಿದೆ ಆಗಲ್ಲ ಅಂತ. ಯಾಕೆ ಇಸ್ಲಾಮಿಕ್ ಭಯೋತ್ಪಾದನೆ? ಸ್ಯಾಲ್ರಿ ಕೊಡ್ತಾರಲ್ಲ, ನೀವು ಬಳಸ್ಬೇಕು. ಅದಕ್ಕೆ ಬಿಟ್ಟು ಬಂದಿರೋದು ಅದಕ್ಕೇನೆ. ಕೆಲಸದಿಂದ ತೆಗೆದು ಓಕೆ, ನನಗೇನು ಅಭ್ಯಂತರನೇ ಇರಲಿಲ್ಲ. ನಾನು ಯಾಕೆ ಇಸ್ಲಾಮಿಕ್ ಭಯೋತ್ಪಾದನೆ ಆಗಿರೋದು ನಿಜಾನೇ, ನಿಜಾನೇ. ಈ ಒಂದು ಪ್ರಾಮಾಣಿಕ ವಸ್ತುನಿಷ್ಠವಾಗಿ ವರದಿ ಮಾಡೋರು ಶಂಕಿತ ಉಗ್ರಗಾಮಿ, ಶಂಕಿತ ಭಯೋತ್ಪಾದಕ ಅಂತ ಬರೀತಾರೆ. ನಾವು ಯಾವುದೇ ಒಬ್ಬನ ಪೊಲೀಸ್ ಹಿಡ್ಕೊಂಡು ಅಪರಾಧಿ ಅಂತ ಬಳಸಲ್ಲ, ಆರೋಪಿ ಅಂತ ಬಳಸ್ತೀವಿ. ಹಾಗೆ ಶಂಕಿತ ಉಗ್ರಮ ಅಂದರೆ ಇನ್ನೂ ವಿಚಾರಣೆಯಲ್ಲಿ ಇರುವವರು ಅಂತ. ಉಗ್ರಗಾಮಿ ಆಗಿದ್ರು ಅಲ್ಲ, ಅಲ್ಲಿ ನಾನು ಅದೇ ಹೇಳ್ತಾ ಇರೋದು ಸರ್. ಈಗ ರಾಮೇಶ್ವರಂ ಕೆಫೆಯಲ್ಲಿ ಬಂಬ್ ಬ್ಲಾಸ್ಟ್ ಆಗಿದ್ದು ಹೌದು, ಅದು ಇಸ್ಲಾಮಿಕ್ ಭಯೋತ್ಪಾದನೆ ಅಂತ ಹೆಂಗಾಯ್ತದು?
ಒಬ್ಬ ಯಾವ ತಲೆಕಟ್ಟು ನನ್ನ ಮಗ ಹಾಕಿರುವಂಥ ಬಾಂಬ್ ಆಗಿರುತ್ತೆ ಅಷ್ಟೇ. ಅದೇ ಯಾವುದೋ ತಲೆಕಟ್ಟು ಸಂಘಟನೆಯವ್ರು ಹಾಕಿರ್ತಾರೆ. ಈಗ ಇಡೀ ಇಸ್ಲಾಮಕ್ಕೆ ಹಣೆಪಟ್ಟಿಗೆ ಯಾಕೆ ಕಟ್ಟುದು ಅಂತ ನಿಮ್ಮ ಪ್ರಶ್ನೆ. ಈಗ ಒಂದು ಎಕ್ಸಾಂಪಲ್ 2003-04 ಕೇರಳದೊಂದು RSS ಕಚೇರಿಯಲ್ಲಿ ಅವರು ಬಾಂಬ್ ರೆಡಿ ಮಾಡ್ತಾ ಇದ್ರು, ಜಿಲೆಟಿನ್ RDX ಎಲ್ಲ ಇಟ್ಕೊಂಡು ಬಾಂಬ್ ಇದು ಮಾಡ್ತಾ ಇದ್ರು. ಬ್ಲಾಸ್ಟಾಗಿ ಅವರೇ ಸತ್ತೋಗ್ಬಿಟ್ರು ಇಬ್ರು. ಜೀವ ಅಂತೂ ಹೋದ್ವು, ಬಾಂಬ್ ಬ್ಲಾಸ್ಟ್ ಆಯ್ತು. ಬಾಂಬ್ ರೆಡಿ ಮಾಡ್ತಾ ಇರೋದು ನಿಜಾನೇ. ಅವಾಗ ಹಿಂದೂ ಭಯೋತ್ಪಾದನೆ ಅಂತ ಹೇಳಕ್ಕಾಗತ್ತ ನಾನು? ಮತ್ತು ನನಗೊಪ್ಪಲ್ಲ. ನೀವು ಅದು ಯಾರಾದ್ರೂ ಬಂದು ಹಿಂದೂ ಭಯೋತ್ಪಾದನೆ ಅಂತ ಬರೆಯೋ ನೀನು ಅಂತ ನನಗೆ ಹೇಳಿದ್ರು ನನ್ನ ಮನಸ್ಸು ಒಪ್ಪೋದಿಲ್ಲ ಅದಕ್ಕೆ ಹಿಂದೂ ಭಯೋತ್ಪಾದನೆ ಅಂತ ಹೇಳೋದು. ಬರದಾಗಿ ನಮ್ಮಂಥ ಇದು ಅಮಾಯಕರು ಕೂಡ ನಾವು ಈಗ ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ಅಂತ ನಾವು ಕೂಡ ಭಯೋತ್ಪಾದಕರಾಗ್ಬಿಡ್ತೀವಿ. ನಾನೇ ಯಾಕೆ ಅದಕ್ಕೆ ಧರ್ಮನ ಲಿಂಕ್ ಮಾಡಕ್ಕೆ ಹೋಗ್ಲಿ ಭಯೋತ್ಪಾದನೆಗೆ? ಇಸ್ಲಾಮಿಕ್ ಭಯೋತ್ಪಾದನೆ ಅಂತ ರಾಮೇಶ್ವರಂ ಕೆಫೆಯಲ್ಲಿ ಯಾರೊಬ್ಬ ಬಂದು ಬ್ಲಾಸ್ಟ್ ಮಾಡಿದ್ದಕ್ಕೆ ಇಸ್ಲಾಮಿಕ್ ಭಯೋತ್ಪಾದನೆ ಅಂತ ಬರೆದು ಆ ಇಸ್ಲಾಂ ಧರ್ಮವನ್ನು ಅನುಸರಿಸುವಂಥ 100 ಜನರ ಭಾವನೆಗಳಿಗೆ ನಾನು ಯಾಕೆ ಧಕ್ಕೆ ಮಾಡಬೇಕು? ಕೇರಳದ ಯಾವುದೋ ಒಂದು RSS ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಂತೇಳಿ ಅದನ್ನು ಹಿಂದೂ ಭಯೋತ್ಪಾದನೆ ಅಂತ ಬರೆದು ಹಿಂದೂ ಧರ್ಮವನ್ನು ಪಾಲನೆ ಮಾಡುವಂಥ ಕೋಟ್ಯಾಂತರ ಜನರ ಭಾವನೆಗಳಿಗೆ ನಾನು ಯಾಕೆ ಧಕ್ಕೆ ಮಾಡಲಿ? ಒಬ್ಬ ಭಯೋತ್ಪಾದನೆ ಮಾಡೋನಿದ್ದಾನೆ ಅಂತಂದರೆ ಅದಕ್ಕೆ ವಿರೋಧ ಮಾಡೋ ಲಕ್ಷಾಂತರ ಜನ ಇರ್ತಾರೆ, ಅದೇ ಧರ್ಮದ ಜನ ಇರ್ತಾರೆ. ಸೊ ಈ ಕಾರಣಕ್ಕಾಗಿ ನೀವು ಮುಖ್ಯವಾಹಿನಿಗಳಲ್ಲಿ ನೀವು ಈ ಸಂಕಟಗಳಿಂದ ಮುಖ್ಯವಾಹಿನಿಗಳಲ್ಲಿ ಕೆಲಸ ಮಾಡೋಕ್ಕೆ ತಾರತಮ್ಯ ಇರೋದಂತ. ಹೌದು, ಅದು ಮುಸಲ್ಮಾನರಿಗೆ ಮತ್ತು ದಲಿತರಿಗೆ ಮುಖ್ಯವಾಗಿ ಅವ್ರು ನಿಮ್ಮನ್ನು ಕೆಲಸಕ್ಕೆ ತಗೊಳ್ಳಲ್ಲ. ಯಾಕಂದ್ರೆ ನಿಮ್ಮ ಬೌದ್ಧಿಕತೆ, ನಿಮ್ಮ ತಾತ್ವಿಕತೆ, ನಿಮ್ಮ ಸೈದ್ಧಾಂತಿಕತೆ ನಿಮ್ಗೆ ಅರ್ಥ ಆಗಿರುತ್ತೆ. ನಿಮ್ಮ ಧರ್ಮ ಯಾವುದು ಅಂತ ಗೊತ್ತಾಗುತ್ತೆ, ನಿಮ್ಮ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ದಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇವ್ನಿಗೆ ಕೆಲಸ ಕೊಡಬಾರ್ದು ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಸೆಕೆಂಡು ನೀವು ಕೂಡ ಅಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡೋಕ್ಕಾಗಲ್ಲ. ತಗೊಂಡ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ ಒಂದು ಕ್ಯಾಮ್ರಾಮನ್ನು, ಗ್ರಾಫಿಕ್ ಡಿಸೈನರು, ವಿಡಿಯೋ ಎಡಿಟರ್, ಕೂಲಿ ಆಳಾಗಿ ಕೆಲಸ ಮಾಡ್ತಾರೆ. ಕೂಲಿ ಎಲ್ಲ ಕೆಲಸ ಮಾಡಬೇಕು ಅಂಥವ್ರಿಗೆ ಬೇಕಾದ ತಗೊಳ್ತಾರೆ. ಬುದ್ಧಿ ಇರೋರು ಬೇಡ ನಿಮಗೆ, ನಿಮ್ಮಂಥ ಬುದ್ಧಿ ಇರೋರು ಬೇಡ. ಕೆಲಸ ನಿರ್ಧಾರ ಮಾಡಬೇಕು, ನಾವೇ ಒಂದು ಅಭಿಪ್ರಾಯವನ್ನು ರೂಪಿಸ್ಬೇಕು ಅನ್ನೋ ಥರ ಇದ್ದಾರೆ. ಆ ಜಾಗ ಮುಸಲ್ಮಾನರನ್ನು ಬೇಡ ಅಂತಾರೆ, ದಲಿತರು ಬೇಡ, ಮುಸ್ಲಿಮರು ಬೇಡ. ಒಂದು ಚಾನಲ್ ಇತ್ತು ಅಲ್ಲಿ SC ಅಂತ ಗೊತ್ತಾದರೆ ರಿಸ್ಯೂಮೆ ರಿಜೆಕ್ಟ್ ಆಗೋದು, ಮುಸ್ಲಿಂ ಅಂತ ಗೊತ್ತಾದರೆ ರಿಸ್ಯೂಮೆ ರಿಜೆಕ್ಟ್ ಆಗೋದು. ನನಗೆ ಅದೇ ಹೇಳ್ತಾ ಇರೋದು ಸರ್, ಈಗ ಯಾವ ದೃಶ್ಯ ಮಾಧ್ಯಮಗಳು ವಿಜುವಲ್ ಮೀಡಿಯಾಗೆ ಬನ್ನಿ, ಎಷ್ಟು ಜನ ದಲಿತರು ಇವತ್ತು ಆ್ಯಂಕರ್ ಆಗಿ, ಎಡಿಟರ್ ಆಗಿ, ಪ್ರೋಗ್ರಾಮ್ ಪ್ರೊಡ್ಯೂಸರ್ಗಳಾಗಿ, ಔಟ್ಪುಟ್ ಎಡಿಟರ್ಗಳಾಗಿ, ಇನ್ಪುಟ್ ಎಡಿಟರ್ಗಳಾಗಿ, ಇನ್ಪುಟ್ ಚೀಫ್ ಆಗಿ, ಆಯಾಕಟ್ಟಿನ ಪ್ರಮುಖ ಹುದ್ದೆಗಳಲ್ಲಿ ನಿರ್ಧಾರ ಮಾಡುವಂಥ ಜಾಗಗಳಲ್ಲಿ ದಲಿತರು ಎಷ್ಟಿದ್ದಾರೆ ಹೋಗು ಹೇಳ್ಬಿಡಿ. ಮುಸಲ್ಮಾನರನ್ನ ಬಿಟ್ಬಿಡಿ, ನೀವು ಹೆಂಗೋ ಹೊರಗೆ ಇಟ್ಬಿಟ್ಟಿದ್ದೀರಾ. ಮುಸಲ್ಮಾನರ ಸಮಸ್ಯೆನೇ ಬೇಡ, ಅವ್ರು ಹೊರಗಡೆ ಇದ್ದಾರೆ, ಅವರು ದ್ವಿತೀಯ ದರ್ಜೆ ಪ್ರಜೆಗಳಂತಲೇ ಅನ್ಕೊಂಬಿಡೋಣ. ದಲಿತರು ಎಷ್ಟು ಜನರನ್ನ ಮೇಲ್ಗಡೆ ಆಯಾಕಟ್ಟಿನ ಸ್ಥಳಗಳಲ್ಲಿ ಇದ್ದಾರೆ ಅಂತ ಹೇಳ್ಬಿಡಿ. ಯಾಕೆ ದಲಿತರಿಗೆ ಯೋಗ್ಯತೆ ಇಲ್ವಾ? ಅವ್ರ ಹತ್ರ ಏನು ಬುದ್ಧಿಶಕ್ತಿ ಇಲ್ವಾ? ಕೆಲಸ ಮಾಡೋರಿಲ್ವಾ? ಅವ್ರು ಬರೀ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಅಂಬೇಡ್ಕರ್ ಸಿದ್ಧಾಂತನೇ ಅಲ್ವಾ ಭಾರತ ಅಂದರೆ? ಅಂದ್ರೆ ಅವ್ರಿಗೆ ಅಂಬೇಡ್ಕರ್ ಬೇಕಾಗಿಲ್ಲ. ಮತ್ತೆ ಸುದೀರ್ಘ ಆಗುತ್ತೆ ನಮ್ಮ ಪಾಡ್ಕಾಸ್ಟ್. ಪ್ರಿಯ ವೀಕ್ಷಕರೇ, ನೋಡಿ, ನಮ್ಮ ಕನ್ನಡ ಮಾಧ್ಯಮಗಳ ಅಂದರೆ ಆಲ್ಮೋಸ್ಟ್ ಭಾರತದ ಮಾಧ್ಯಮಗಳ ಹಣೆಬರ ಇದು ಹಿಂಗಿದೆ. ಯಾವ ಮಾಧ್ಯಮಗಳನ್ನ ನೋಡಬೇಕು, ಯಾವ ಮಾಧ್ಯಮಗಳನ್ನ ನೋಡಬಾರ್ದು, ಯಾವುದನ್ನು ಎಷ್ಟಕ್ಕೆ ನಂಬಬೇಕು, ಎಷ್ಟಕ್ಕೆ ನಂಬಾರ್ದು ಅನ್ನೋದು ನಿಮ್ಮಗಳ ವಿವೇಚನೆಗೆ ಬಿಟ್ಟಿದ್ದು. ನಮಸ್ಕಾರ.